ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಹಾಗೂ ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯ ವೇದಾಂತ ಅಧ್ಯಯನ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಅಪರೋಕ್ಷ ಅನುಭೂತಿಯ ಮುಂದಿನ ಭಾಗವನ್ನ ಮನನ ಮಾಡೋಣ. ಇದುವರೆಗೂ 93 ಶ್ಲೋಕಗಳನ್ನ ನಾವು ಮನನ ಮಾಡಿದ್ವಿ. ಈಗ ವೀಣಾಜಿಯವರಿಗೆ ಒಂದು ಪ್ರಶ್ನೆ ಇದೆ. ಕರ್ಮಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಲ್ವಾ ವೀಣಾಜಿ? ಹೌದು ಹೌದು ಹೌದು. ಕರ್ಮಗಳು ಇವಾಗ ನಿಮಗೆ ತಿಳಿದಿರೋ ಪ್ರಕಾರ ಕರ್ಮಗಳು ಯಾವ್ಯಾವಿವೆ? ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಮತ್ತೆ ನಾವು ಕ್ರಿಯಮಾಣ ಕರ್ಮ ಅಂತ ಬಿಟ್ಟು ಯಾವ್ದಕ್ಕೆ ಹೇಳ್ತೀವಿ ಅನ್ನೋದನ್ನ ನೋಡ್ಕೊಳ್ಳೋಣ. ಸಂಚಿತ ಕರ್ಮ ಅಂತಂದ್ರೆ ಈಗ ಈ ಒಂದು ನಾವು ಜೀವನ ಮಾಡ್ತಾ ಇರುವಾಗ ಈ ಒಂದು ಜನ್ಮದಲ್ಲಿ ನಾವು ಏನೇನು ಮಾಡ್ತಾ ಬರ್ತೀವೋ ಕರ್ಮಗಳು, ಅದಕ್ಕೆ ಒಂದು ಫಲ ಅನ್ನೋದು ಸಿಗ್ಬೇಕು ಅಲ್ವಾ? ಅದು ಆ ಫಲ ಅನ್ನೋದು ಆಗಾಗ್ಲೇ ಸಿಕ್ಕಿದ್ರೆ ಅದು ಸರಿ, ಅದು ಆ ಫಲ ಆವಾಗ ಸಿಗುತ್ತೆ, ಅನುಭವಿಸ್ತೀವಿ. ಆದ್ರೆ ಆ ಫಲ ಅದೃಶ್ಯವಾಗಿ ಅದು ಫಲ ಆಗ ಆ ಜನ್ಮದಲ್ಲಿ ಕೊಡಲ್ಲ. ಅದೇನಾಗುತ್ತೆ, ಆ ಕರ್ಮ ಎಲ್ಲ ಹೋಗ್ಬಿಟ್ಟು ಒಂದು ಸಂಚಿತ ಕರ್ಮ ಅಂದ್ರೆ ಒಂದು ಫಿಕ್ಸೆಡ್ ಡೆಪಾಸಿಟ್ ನಾವು ಹೇಗೆ ಬ್ಯಾಂಕ್ ಅಲ್ಲಿ ಇಡ್ತೀವೋ ಹಾಗೆ ಹೋಗಿ ಸೇರ್ಕೊಳ್ಳುತ್ತೆ. ಯಾಕೆಂದ್ರೆ ನಾವು ಇಷ್ಟು ದಿನ ಬದುಕಿರ್ತೀವಿ ಅನ್ನೋದು ಇರುತ್ತೆ ಅಲ್ವಾ? ಅಷ್ಟರಲ್ಲಿ ಮಾಡಿದ್ದು ಏನೇನೋ ಒಳ್ಳೆ ಕೆಲಸಗಳು ಮಾಡಿರ್ತೀವಿ, ಕೆಟ್ಟ ಕೆಲಸಗಳು ಮಾಡಿರಬಹುದು. ಅದಕ್ಕೆ ಫಲಗಳು ಬಂದ್ರು ಬರಬಹುದು, ಬರ್ದೇನೂ ಇರಬಹುದು. ಬಂದಿರೋದು ಫಲ ಬಂದಿದ್ದು ಆಗೋಯ್ತು. ಫಲ ಬರ್ದೇ ಇರೋಂಥವು ಇರುತ್ತೆ ಅಲ್ವಾ? ಆ ಫಲ ಅನ್ನೋದು ಬಂದೇ ಬರ್ಬೇಕು. ಅದು ಹೋಗಿ ಅಲ್ಲಿ ಸೇರ್ಕೊಳುತ್ತೆ. ಯಾವ ರೀತಿಯಲ್ಲಿ ಸೇರ್ಕೊಳುತ್ತೆ? ಅದು ವಾಸನಾ ಬೀಜಗಳಾಗಿ ಹೋಗಿ ಸೇರ್ಕೊಂಡಿರುತ್ತೆ ಆ ಕರ್ಮ ಫಲ ಅನ್ನೋದು. ಈಗ ನಾವು ಏನ್ ಮಾಡ್ತಾ ಇದೀವಿ, ಅದನ್ನ ಕ್ರಿಯಮಾಣಾನಿ ಕರ್ಮ ಅಂತ ಹೇಳ್ತೀವಿ. ಅದು ಆಗಾಮಿ ಕರ್ಮ, ಮುಂದೆ ಯಾವಾಗ್ಲೂ ಅದು ಫಲವನ್ನು ಕೊಡುವಂಥದ್ದು. ಅದಕ್ಕೆ ಆಗಾಮಿಯಾಗಿ ಹೋಗಿ ಸಂಚಿತದಲ್ಲಿ ಆ ಡೆಪಾಸಿಟ್ ಇರುತ್ತಲ್ಲ, ಬ್ಯಾಂಕ್ ಡೆಪಾಸಿಟ್ ತರ, ಅಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ. ನಮ್ಗೆ ಅನೇಕ ಜನ್ಮಗಳು ಅಂತಂದ್ಬಿಟ್ಟು ಈ ಶ್ರುತಿಗಳಲ್ಲೂ ಸಹ ಹೇಳ್ತಾರೆ. ಯಾವಾಗ ಅಜ್ಞಾನದಲ್ಲಿ ಇರ್ತಾನೋ ಜೀವಿ, ಆವಾಗ ಅವನಿಗೆ ಹೀಗೆ ಜನ್ಮಗಳು ಪುನರಾವರ್ತನೆ ಆಗ್ತಾನೆ ಇರುತ್ತವೆ. ಎಲ್ಲಿವರೆಗೂ ಅವನಿಗೆ ಜ್ಞಾನ ಬರೋವರೆಗೂ ಪುನರಾವರ್ತನೆ ಆಗ್ತಾ ಇರುತ್ತೆ. ಹಾಗೆ ಇದು ಕೋಟಿ ಕಲ್ಪಗಳು, ನಮ್ಗೆ ಲೆಕ್ಕವೇ ಇಲ್ಲ, ಅಷ್ಟೊಂದು ಜನ್ಮಗಳು ಆಗೋಗಿವೆ ಅಂತಂದ್ಬಿಟ್ಟು ಶ್ರುತಿಗಳು ಹೇಳ್ತಾ ಇವೆ. ಅಷ್ಟರಲ್ಲಿ ಮಾಡಿದ ಕರ್ಮಗಳು ಎಲ್ಲವೂ ಎಲ್ಲ ಫಲಗಳು ನಾವು ಅನುಭವಿಸಿರಲ್ಲ. ಆದ್ರೆ ಫಲಗಳನ್ನ ಅನುಭವಿಸದೇ ಇರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಲ್ಲಿ ಹೋಗಿ ಡೆಪಾಸಿಟ್ ಆಗಿ ಕೂತ್ಕೊಳ್ಳುತ್ತೆ. ಅದರಲ್ಲಿ ಸ್ವಲ್ಪ ಭಾಗವನ್ನ ನಾವು ಈ ಜನ್ಮಕ್ಕೆ ತೆಗೆದುಕೊಂಡು ಬಂದಿರ್ತೀವಿ, ಇಲ್ಲಿ ಆ ಫಲವನ್ನ ಅನುಭವಿಸೋದಕ್ಕೆ. ಒಳ್ಳೇದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು, ಎರಡು ಮಿಕ್ಸ್ ಆಗಿರುತ್ತೆ. ಮನುಷ್ಯ ಜನ್ಮ ಅಂದ್ರೆ ಒಳ್ಳೇದಿಲ್ದೆ ಇರಕ್ಕೆ ಸಾಧ್ಯ ಇಲ್ಲ. ಒಳ್ಳೇದು ಬಂದಿರುತ್ತೆ, ಮತ್ತೆ ನಾವು ದುಃಖಕ್ಕೂ ಒಳಗಾಗ್ತೀವಿ, ಸಂಕಟಕ್ಕೂ ಒಳಗಾಗ್ತೀವಿ. ಅದರಿಂದ ಸುಖ ದುಃಖಗಳು ಎಲ್ಲ ಇರುತ್ತೆ ಅಲ್ವಾ? ಅದಕ್ಕೆ ಆ ಒಂದು ಯಾವುದೋ ಒಂದು ಕೆಟ್ಟ ಕರ್ಮವನ್ನು ಮಾಡಿದ ಫಲವ ಅನ್ನೋದು ನಾವೀಗ ಅನುಭವಿಸ್ಬೇಕು. ನಮ್ಗೆ ಭಗವಂತ ಕೊಡ್ತಾನೆ ನಮ್ಗೆ ಅನ್ನೋದಲ್ಲ, ನಾವು ಮಾಡಿದ್ದೇ ನಾವು ಉಣ್ಣೋದು. ಆ ಪ್ರಾರಬ್ಧವನ್ನ ತೆಗೆದುಕೊಂಡ್ಬಂದು ಈ ಜನ್ಮದಲ್ಲಿ ನಾವು ಅನುಭವಿಸ್ತೀವಿ ಅಂತಂದ್ಬಿಟ್ಟು ಈ ಕರ್ಮ ಅನ್ನೋದು. ಈ ಕರ್ಮ ಸೈಕಲ್ ಅಂತಂದ್ರೆ ಹೀಗೆ. ಯಾತಕ್ಕೆ ಕರ್ಮ ಸೈಕಲ್ ಆಗುತ್ತೆ? ಮೊದ್ಲು ಈ ಒಂದು ಜೀವಿಗೆ ಅಜ್ಞಾನ, ತಾನು ಯಾರು ಅನ್ನೋದು ಗೊತ್ತಿಲ್ಲ. ಆದ್ರೆ ತಾನು ನಿಜವಾಗ್ಲೂ ಆತ್ಮಸ್ವರೂಪಿ. ಆತ್ಮಸ್ವರೂಪಿ ಅಂದ್ರೇನು? ಸಚ್ಚಿದಾನಂದ ಸ್ವರೂಪ. ಸತ್ ಚಿತ್ ಆನಂದ ಅಂತಂದ್ರೆ ಸತ್ ಅಂದ್ರೆ ನಾನು ಇರುವಿಕೆ, ಅಂದ್ರೆ ಅಸ್ತಿತ್ವ.
ಚಿತ್ ಅಂತಂದ್ರೆ ಅರಿವು. ಅದು ನಮ್ಗೆ ಸುಲಭವಾಗಿ ಗೊತ್ತಾಗುತ್ತೆ. ನಾವು ಇರುವುದು ನಮಗೂ ಗೊತ್ತಾಗುತ್ತೆ, ನಾವು ಇರುವುದ ಅರಿವು ನಮ್ಗೇನು ಗೊತ್ತಾಗದೆ ಇರಲ್ಲ. ಆದ್ರೆ ಆನಂದದ ಕೊರತೆ ಅನ್ನೋದು ಇದೆ. ಆನಂದದ ಕೊರತೆ ಇರೋದಕ್ಕೋಸ್ಕರ, ಆನಂದ ನಿಜವಾಗ್ಲೂ ಆನಂದ ಅಂದ್ರೆ ಏನು ಅಂದ್ರೆ ಅನಂತವಾದದ್ದು. ಅದಕ್ಕೆ ಆ ಅನಂತನಾಗ್ಬೇಕು. ಈಗ ಯಾಕೆ ನಾನು ಅನಂತನಲ್ಲ ಅಂತಂದ್ರೆ, ಈ ಉಪಾಧಿಗಳಿದೆಯಲ್ಲ, ಈ ದೇಹ ಮನಸ್ಸು ಬುದ್ಧಿಗಳು, ಆ ಉಪಾಧಿಗಳು ಇಂದ ಆ ನಾನು ಪರಿಮಿತ ಅನ್ನುವ ಭಾವ ಆ ಜೀವಿಗೆ ಬಂದಿದೆ. ಅದರಿಂದ ನಾನು ಬೇರೆ, ಪ್ರಪಂಚ ಬೇರೆ, ಮತ್ತೆ ಈಶ್ವರ ಬೇರೆ ಅನ್ನುವ ಆ ಒಂದು ಅಜ್ಞಾನ. ವಿಂಗಡಣೆಯನ್ನ ಮಾಡಕ್ಕೆ ಮಾಡ್ಕೊಳ್ತಾನೆ. ಅವನಿಗೆ ಅದೇ ಅಜ್ಞಾನದಿಂದ ಹೀಗೆ. ಆದ್ರೆ ಒಳಗಡೆ ಇದೆಯಲ್ಲ, ನಾನು ನಿಜವಾಗ್ಲೂ ಅನಂತ ಸ್ವರೂಪಿ ಅಂತ. ಅದಕ್ಕೆ ಹೇಗಾದ್ರೂ ಮಾಡಿ ನಾನು ಅಂದ್ರೆ ಅನಂತನಾಗ್ಬೇಕು ಅಂತಂದ್ಬಿಟ್ಟು ಏನ್ ಮಾಡ್ತಾನೆ ಅವನು. ಅನಂತನಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ತಾನೆ? ಜೀವಿಗೇನು ಈ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ಅಂದ್ರೆ ಜ್ಞಾನೇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ಕರ್ಮೇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ಮನಸ್ಸು ಬುದ್ಧಿ ಚಿತ್ತಾಹಂಕಾರ ಕೊಟ್ಟಿದ್ದಾನೆ. ಅದ್ರಲ್ಲೇ ಮಾಡ್ಬೇಕು. ಈ ಇಂದ್ರಿಯಗಳೇನ್ ಮಾಡುತ್ತೆ? ಈ ಹೊರಗಡೆ ನೋಡು 5 ವಿಷಯಗಳಿವೆ, ಅವುಗಳನ್ನ ಪಡ್ಕೊಂಡ್ರೆ ನಿನ್ಗೆ ಆನಂದ ಅನ್ನೋದು ಸಿಗುತ್ತೆ ಅಂತಂದ್ಬಿಟ್ಟು ಇಂದ್ರಿಯಗಳು ಹೇಳುತ್ತವೆ. ಮನಸ್ಸು ಸರಿ ಅದನ್ನ ತೆಗೆದುಕೊಳ್ಳುತ್ತೆ. ಆದ್ರಿಂದ ನಿಜವಾಗ್ಲೂ ನಮಗೆ ಇಷ್ಟ ಅನ್ನೋದು ಬಂದಾಗ ಒಂದ್ ಸ್ವಲ್ಪ ಸಂತೋಷ ಅನ್ನೋದು ಸಿಗುತ್ತೆ. ಸಂತೋಷ ಸಿಕ್ಕಿದಾಗ ಏನ್ ಮಾಡುತ್ತೆ? ಅದನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಮತ್ತೆ ಕರ್ಮ ಮಾಡ್ತೀವಿ. ಅದನ್ನ ಹೆಂಗೋ ಕಾಪಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ, ನನಗೆ ಇಷ್ಟವಿಲ್ಲದೆ ಇರುವಂತಹ ಫಲ ಕೊಟ್ಬಿಡ್ತು ಅಂತಂದ್ರೆ ನಂಗೆ ದ್ವೇಷ, ಅದನ್ನ ದೂರ ಇಡ್ಬೇಕು. ಅದಕ್ಕೂ ಏನಾದ್ರೂ ಒಂದು ಕರ್ಮ ಮಾಡ್ಬೇಕು. ಅದು ಮತ್ತೆ ಕರ್ಮ ಮಾಡ್ತೀವಿ. ಅಂದ್ರೆ ರಾಗ ಇರೋದನ್ನ ಪಡೆಯೋದಕ್ಕೂ, ಆಮೇಲೆ ನನ್ಗೆ ಇಷ್ಟ ಇಲ್ಲದೆ ಇರೋದನ್ನ ದ್ವೇಷ ಮಾಡೋದಕ್ಕೆ ದೂರ ಇಡೋದಕ್ಕೂ ಮತ್ತೆ ಕರ್ಮ ಮಾಡ್ತೀವಿ. ಆ ಕರ್ಮ ಮಾಡೋದ್ರಿಂದ ಕರ್ಮ ಫಲ, ಮತ್ತೆ ಕರ್ಮ ಫಲದಿಂದ ಏನಾಗತ್ತೆ? ಇಂಪ್ರೆಷನ್ಸ್ ಅಂತಂದ್ರೆ ವಾಸನೆಗಳು. ಅವು ಏನಾಗತ್ತೆ? ಮತ್ತೆ ಹೋಗ್ಬಿಟ್ಟು ಅವು ಸಂಚಿತ ಕರ್ಮ ಅನ್ನೋದೇನಿದೆ ಅಲ್ಲಿ ಹೋಗಿ ಸೇರ್ಕೊಳ್ತವೆ. ಈ ವಾಸನಾ ಬೀಜಗಳು, ಅವುಗಳು ಈಗಲೂ ಸಹ ನಾವು ಪ್ರತಿ ಕ್ಷಣವೂ ಮಾಡುವಂತ ಕರ್ಮಗಳು ವಾಸನಾ ಬೀಜಗಳಾಗಿ ನಮ್ಮ ಒಳ ಮನಸ್ಸಿನಲ್ಲಿ ಕೂತಿರುತ್ತೆ. ಅವು ಸಮಯವನ್ನ ಈ ಜನ್ಮದಲ್ಲೂ ಸಹ, ಈ ಕ್ಷಣಕ್ಕೂ ದಿನವೂ ಅವು ಹುಟ್ಕೊಳ್ತಾನೆ ಇರುತ್ತವೆ. ಇನ್ನೊಂದು ಜನ್ಮ ಬರ್ಬೇಕು ಅಂತ ಏನಿಲ್ಲ. ಈಗ್ಲೂ ಹುಟ್ಕೊಂಡು ಮತ್ತೆ ವಾಸನೆಗಳ ಪರಿಣಾಮವಾಗಿ ನಾವು ಎಲ್ಲ ಕರ್ಮಗಳನ್ನು ಮಾಡ್ತೀವಿ. ಆದ್ರೆ ಅವು ಸಾಕಾಗ್ಲಿಲ್ಲ, ನನಗೆ ಸಮಾಧಾನ ಆಗ್ಲಿಲ್ಲ ಅಂತಂದ್ರೆ ಈ ದೇಹ ಯಾವತ್ತಾದ್ರೂ ಒಂದಿನ ಬಿದ್ದೆ ಹೋಗುತ್ತೆ ಅಲ್ವಾ? ಅದಕ್ಕೆ ಇನ್ನೂ ಆ ವಾಸನೆಗಳಿರೋದಕ್ಕೆ ಇನ್ನೊಂದು ದೇಹವನ್ನ ತೆಗೆದುಕೊಳ್ಳುತ್ತೆ. ಈ ರೀತಿ ಕರ್ಮ ಚಕ್ರ ನಡೀತಾನೇ ಇರುತ್ತೆ, ಅನಂತ ಜನ್ಮಗಳು. ಅದು ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ನಾನು ನಿಜವಾಗ್ಲೂ ಹೇಗೆ ಅನಂತ ಅನ್ನೋದು ಒಂದು ಜ್ಞಾನವನ್ನ ನಾವು ಗುರುಗಳ ಮುಖೇನ ಪಡ್ಕೊಳ್ಳೋವರೆಗೂ ಇದೊಂದು ಅಜ್ಞಾನದಲ್ಲಿ ಇದ್ದುಕೊಂಡು ಈ ರೀತಿ ಕರ್ಮಚಕ್ರದಲ್ಲಿ ಸಿಕ್ಕಾಕೊಳ್ತೀವಿ. ಇವಾಗ ನಾವು ಅಪರೋಕ್ಷಾನುಭೂತಿಯಲ್ಲಿ ನಾವು ಈ ಒಂದು ಜ್ಞಾನಿಗೆ ಹೇಗೆ ಈ ಕರ್ಮಗಳು ಒಂದು ಇಲ್ಲ, ಯಾವ ಕರ್ಮನೂ ಇಲ್ಲ ಅನ್ನೋದನ್ನೇ ನಾವು ತಿಳ್ಕೊಳ್ತಾ ಇರೋದು. ಈಗ ಹಿಂದಿನ ಒಂದು ತರಗತಿಯಲ್ಲೂ ಅದು ಇವಾಗ ಸ್ಪಷ್ಟತೆ ನಿಮ್ಗೆ ಸಿಕ್ತು ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ಆ ಜ್ಞಾನಿಗೆ ಯಾಕಿಲ್ಲ ಕರ್ಮ? ಅವನು ತಿಳ್ಕೊಂಡಿದ್ದಾನೆ, ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ. ಈ ಕರ್ಮಗಳೆಲ್ಲ ಎಲ್ಲಿ ನಡೀತಾ ಇದೆ? ದೇಹ ಮನಸ್ಸು ಬುದ್ಧಿಗಳು ಯಾವುವು? ಅವೆಲ್ಲ ಪ್ರಕೃತಿಯಲ್ಲಿ ನಡೀತಾ ಇರೋದು. ಆ ಪ್ರಕೃತಿ ಅನ್ನೋದೇನು? ಅದು ಮಾಯೆ, ಅಂದ್ರೆ ಮಿಥ್ಯವಾದದ್ದಲ್ಲಿ ನಡೆಯುವಂತಹದ್ದು. ಅದು ಸತ್ಯ ಹೇಗಾಗಕ್ಕೆ ಸಾಧ್ಯ ಅನ್ನೋ ಒಂದು ಜ್ಞಾನ ಬರುತ್ತೆ. ಮತ್ತೆ ನಾನು ಈ
ಪ್ರಕೃತಿ ಅಂದ್ರೆ ದೇಹ ಮನಸ್ಸು ಬುದ್ಧಿಗಳಲ್ಲ, ನಾನು ಸಚ್ಚಿದಾನಂದ ಸ್ವರೂಪಿ. ಸಚ್ಚಿದಾನಂದ ಆತ್ಮನಲ್ಲಿ ಯಾವ ಕರ್ಮಗಳು ನಡೆಯುವುದಿಲ್ಲ. ಹಾಗಾಗಿ ನನಗೆ ಯಾವ ಕರ್ಮನೂ ಇಲ್ಲ. ನಾನು ಈ ಅಜ್ಞಾನದಿಂದ, ನಾನು ತಪ್ಪು ತಿಳುವಳಿಕೆಯಿಂದ ನಾನು ಎಲ್ಲ ನಾನೇ ಮಾಡ್ತಾ ಇದ್ದೀನಿ, ನಾನೇ ಕರ್ತೃ ಅಂತ ಬಿಟ್ಟು ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಅಂಟುಕೊಂಡು ಇಷ್ಟು ಜನ್ಮಾಂತರಗಳನ್ನ ನಾನು ತೆಗೆದುಕೊಂಡಿದ್ದೀನಿ. ಈಗ ಜ್ಞಾನ ಬಂತು, ಅದ ನಾನಲ್ಲ, ನನ್ನ ನಿಜ ಸ್ವರೂಪವನ್ನು ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಯಾವ ಕರ್ಮಗಳು ಇಲ್ಲ, ಯಾವ್ಯಾವ ಕರ್ಮ ಇಲ್ಲ. ಈ ಒಂದು ಜ್ಞಾನ ಬಂದ ತಕ್ಷಣ, ದೃಢವಾದ ತಕ್ಷಣ, ಅಂದ್ರೆ ನಾನು ದೇಹವಲ್ಲ ಅಂತಂದಾಗ ಈ ಅಹಂಕಾರ ಅನ್ನೋದು, ಕರ್ತೃತ್ವವನ್ನ ಬಿಟ್ಟಾಗ ಅಹಂಕಾರ ಅನ್ನೋದು ಹೋಗುತ್ತೆ. ಅದು ಹೋಗ್ಬೇಕು. ಅದು ಸತ್ಯವಾದದ್ದಲ್ಲ. ಅಹಂಕಾರ ಅನ್ನೋದು ಮಿಥ್ಯವಾದದ್ದೇ, ಅದು ನಿಜ ನಿಜ ಅಲ್ಲ. ಹಾಗಾಗಿ ಅದು ಯಾವುದು ನಾನಲ್ಲ, ನಾನು ಆತ್ಮಸ್ವರೂಪಿ. ಹಾಗಾಗಿ ನನ್ನಲ್ಲಿ ಯಾವ ಕರ್ಮಗಳು ನಡೆದಿಲ್ಲ. ಅದನ್ನ ಬಿಟ್ಟು ಹಾಕದ್ಮೇಲೆ ಆ ಕರ್ಮ ಫಲಗಳನ್ನ ನನಗೆ ಹೆಂಗ ಅಂಟ್ಕೊಳಕ್ಕೆ ಸಾಧ್ಯ ಅಂತ ಜ್ಞಾನಿ. ಅಂದ್ರೆ ಸಂಚಿತ ಕರ್ಮ ಇಲ್ಲ ಅವನಿಗೆ. ಕ್ರಿಯಮಾಣಾನಿ ಕರ್ಮ ಯಾಕಿಲ್ಲ ಅಂತಂದ್ರೆ, ಅವನು ತನಗಾಗಿ ಏನು ಮಾಡ್ಕೊಳ್ಳಲ್ಲ, ಕರ್ತೃತ್ವನೇ ಇಲ್ಲ. ನಾನ್ ಮಾಡ್ತಿದ್ದೀನಿ ಅನ್ನೋದೇ ಇಲ್ವಲ್ಲ. ನಾನ್ ಮಾಡಿದ್ರೆ ತಾನೇ ನನಗ್ ಫಲ ಬರೋದು. ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇಲ್ಲ ಅಲ್ಲಿ. ಆದ್ರಿಂದ ಅವನಿಗೆ ಆ ಫಲವೂ ಇಲ್ಲ. ಇನ್ನು ಆಗಾಮಿ ಬರಕ್ ಸಾಧ್ಯ ಇಲ್ಲ. ಆದ್ರೆ ಈ ಅಜ್ಞಾನಿಗಳಿಗೇನು, ಅವನಿಗೆ ಇನ್ನೂ ದೇಹ ಇದೆ, ಅದಕ್ಕೆ ಪ್ರಾರಬ್ಧ ಕರ್ಮ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಜ್ಞಾನಿಗೆ ನಿಜವಾಗ್ಲೂ ಪ್ರಾರಬ್ಧ ಕರ್ಮ ಇದೆಯಾ? ಅವನಿಗೆ ದೇಹ ಇಲ್ಲ ಅಂತ ಬಿಟ್ಟಾಕ್ಬಿಟ್ಟಿದ್ದಾನೆ. ದೇಹ ಇಲ್ಲ, ಅದೇ ದೇಹ ಕಾಣಿಸ್ಕೊಳ್ತಾ ಇದೆ ಅಷ್ಟೇ. ಅವನು ಜ್ಞಾನಪೂರ್ವಕವಾಗಿ ನಾನ್ ದೇಹ ಅಲ್ಲ ಅಂತ ತಿಳ್ಕೊಂಡಿದ್ದಾನೆ. ಅದನ್ನೆರಡು ಸಪ್ರೇಟ್ ಮಾಡಕ್ ಆಗಲ್ಲ ಅಲ್ವಾ? ಎಷ್ಟು ದಿನ, ಎಷ್ಟು ಕಾಲ ಬದುಕಿರ್ಬೇಕೋ ಅದಕ್ಕೆ ಆಯಸ್ಸು ಎಷ್ಟಿರುತ್ತೋ ಅಷ್ಟು ದಿನ ಇದ್ದೇ ಇರುತ್ತೆ. ಆದ್ರೆ ಅವನಿಗೆ ಜ್ಞಾನಪೂರ್ವಕವಾಗಿ ನಾನು ಸಚ್ಚಿದಾನಂದ ಆತ್ಮ ಅನ್ನೋದು ದೃಢವಾಗಿ ಹೋಗಿದೆ. ಹಾಗಾಗಿ ಅವನ ದೃಷ್ಟಿಯಲ್ಲಿ ಖಂಡಿತವಾಗಿ ಪ್ರಾರಬ್ಧವೂ ಇಲ್ಲ. ಈ ಅಜ್ಞಾನಿಗಳು ಯಾಕೆ ಅವನ ದೇಹ ಬಿದ್ದೋಗ್ಬೇಕಾಗಿತ್ತಲ್ಲ ಅಂತ ಹೇಳ್ತಾರೆ. ಹಾಗೆಲ್ಲ ಬೀಳ್ಬೇಕು ಆದ ಅಗತ್ಯ ಏನಿಲ್ಲ. ದೇಹ ಬಿದ್ದ ಮೇಲೆ ಅವನು ವಿದೇಹ ಮುಕ್ತನಾಗ್ತಾನೆ ಅಂತ. ದೇಹ ಯಾವಾಗ ಬೀಳುತ್ತೆ, ನಾನಲ್ಲ ಅಂತ ಅಂದ್ಕೊಂಡ ತಕ್ಷಣ ಅವನಿಗೆ ಜ್ಞಾನದಲ್ಲಿ ಆ ದೇಹ ಹೊರಟೋಯ್ತು. ಈಗ ಕಾಣಿಸ್ಕೊಳ್ತಾ ಇದೆ ಅಂತ ಅಂದ್ಬಿಟ್ಟು ಅಜ್ಞಾನದಲ್ಲಿ ಇರೋರ್ಗೆ ಇನ್ನೂ ಇದೆ, ಅದಕ್ಕೋಸ್ಕರ ಅವರು ಕಷ್ಟ ಸುಖ ಎಲ್ಲ ಅನುಭವಿಸ್ತಾ ಇದ್ದಾರೆ ನಮ್ ತರನೇ ಅಂತ ಅಂದ್ಬಿಟ್ಟು ಅನ್ಕೊಳ್ತಾರೆ. ಯಾವ ಕಷ್ಟ ಬರ್ಲಿ, ಯಾವ ಸುಖ ಬರ್ಲಿ, ಜ್ಞಾನಿಗೆ ಅದು ನನಗಲ್ಲ ಅನ್ನೋದು ದೃಢವಾಗಿರುತ್ತೆ. ಯಾವ ಕಷ್ಟ ಬಂದ್ರು, ಯಾವ ಸುಖ ಬಂದ್ರು ಎಲ್ಲ ಸಮಾನವಾಗಿ ತೆಗೆದುಕೊಳ್ತಾನೆ. ಅವನು ಯಾವುದಕ್ಕೂ ಅವನು ವಿಚಲಿತನಾಗಲ್ಲ. ನಾನು ಸಚ್ಚಿದಾನಂದ ಸ್ವರೂಪಿ ಅನ್ನೋದ್ರಲ್ಲಿ ದೃಢವಾಗಿ ನಿಂತಿರ್ತಾನೆ. ಇದನ್ನೇ ನಾವು ಈಗ ತಿಳ್ಕೊಳ್ತಾ ಇರೋದು. ಈಗಾಗ್ಲೇ ತಿಳ್ಕೊಂಡ್ಬಿಟ್ಟಿದೀವಿ, ಕೊನೆಯ ಭಾಗಕ್ಕೆ ಬಂದಿದೀವಿ. ಇದು ಕರ್ಮ ಅಂದ್ರೆ ಕ್ರಿಯಾ ಹಿಂದಿನ ಅಂತ. ಕರ್ಮ ಅಂದ್ರೆ ಏನೇ ಒಂದು ಮಾಡ್ಲಿ, ಅಂದ್ರೆ ನಮ್ಮ ಒಂದು ಅವೇರ್ನೆಸ್ ಅಲ್ಲಿ ಇರ್ಬೇಕು. ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ ಮಾಡಿದ ಪ್ರತಿಯೊಂದು ಕೆಲಸ ಕರ್ಮವೇ. ಜಾಗೃತ ಅವಸ್ಥೆ. ಆತರ ಏನಿಲ್ವಾ ಮೇಡಮ್? ಜಾಗೃತ ಅವಸ್ಥೆಯಲ್ಲೇ ನಾವು ಕರ್ಮ ಮಾಡೋದು. ಈ ಕನಸಿನಲ್ಲಿ ಮಾಡಿದ್ದು ಎಲ್ಲಾದ್ರೂ ನಮ್ಗೆ ಕರ್ಮ ಮಾಡಿದ್ದು ನಿಜ ಅಂತ ಬಿಟ್ಟು ಅನ್ಕೊಳ್ತೀವಾ? ಇಲ್ಲ. ಆದ್ರೆ ಜಾಗೃತ ಅವಸ್ಥೆಯಲ್ಲಿ ಮಾಡಿದ್ದು ಮಾತ್ರ ನಿಜ ಅಂತ ಅನ್ಕೊಳ್ತೀವಿ. ಆದ್ರೆ ಏನು ನಮ್ಗೆ ಈ ಬೋಧನೆಯನ್ನ ಏನು ಕೊಡ್ತಾ ಇದ್ದಾರೆ ಅಂತಂದ್ರೆ, ಈ ಜಾಗೃತ ಅವಸ್ಥೆ ಅನ್ನೋದು ಸಹ ಒಂದು ಕನಸಿನಂತೆ. ಅದು ಇನ್ನೊಂದು ಕನಸು. ನಾವು ರಾತ್ರಿ ನಿದ್ದೆ ಮಾಡಿ ಸ್ವಪ್ನದಲ್ಲಿ ಕಾಣುವಂತಹ ಒಂದು ಪ್ರಪಂಚ, ಅದರಲ್ಲಿ ನಾನು ಅನೇಕ ಜೀವಿಗಳಾಗಿ, ನದಿ ಬೆಟ್ಟ ಗುಡ್ಡ ಪ್ರಪಂಚವಾಗಿ ನಾನು ಕಾಣಿಸ್ಕೊಳ್ತೀನಿ. ಅದೆಲ್ಲವೂ ಏನು ಪ್ರಪಂಚ ಬಂದು ಅಲ್ಲಿ ಕೂತ್ಕೊಳ್ಳಲ್ಲ. ನನ್ನ ಚೈತನ್ಯವೇ ಇನ್ನೊಂದು ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಂಡಿರುತ್ತೆ.
ಹಾಗೆ ಎಚ್ಚರ ಆದ ತಕ್ಷಣ ಆ ಒಂದು ಏನೇ ಒಳ್ಳೇದ್ ಮಾಡಿದ್ರು ನನಗೆ ಅಂತಂದ್ಬಿಟ್ಟು ಅನ್ಕೊಳ್ಳಲ್ಲ, ಕೆಟ್ಟದ್ದು ಮಾಡಿದ್ರು ನಾನ್ ಮಾಡ್ದೆ ಅಂದ್ಬಿಟ್ಟು ಅನ್ಕೊಳ್ಳಲ್ಲ. ಹಾಗೇನೆ ಜ್ಞಾನ ಬಂದ ಮೇಲೆ ನಾ ಎಚ್ಚರದಲ್ಲಿ ಮಾಡಿರುವಂತಹ ಕರ್ಮವು ನನಗೆ ಯಾವುದನ್ನು ಅಂಟಲ್ಲ ಅನ್ನೋದು ದೃಢವಾದ ಜ್ಞಾನ ಜ್ಞಾನಿಗೆ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಅವನಿಗೆ ಯಾವ ಕರ್ಮಗಳು ಇರಲ್ಲ ಅಂತಾನೆ ಈ ವೇದಾಂತ ಹೇಳ್ತಾ ಇರೋದು, ಜ್ಞಾನಿಗಳು ಹೇಳ್ತಾ ಇರೋದು, ಸದ್ಗುರುಗಳು ಎಲ್ಲರೂ ತಿಳಿಸ್ಕೊಡ್ತಾ ಇರೋದು. ವಾಸನೆಗಳು ಅಂದ್ರೆ ಕೆಟ್ಟ ವಾಸನೆಗಳು ಕೆಟ್ಟದಿರ್ಬೋದು, ಒಳ್ಳೇದಿರ್ಬೋದು. ನಾವ್ ಒಳ್ಳೆ ವಾಸನೆ ಇರೋದಕ್ಕೆ ನಾವ್ ಸತ್ಸಂಗಕ್ಕೆ ಬಂದಿರೋದು. ಕೆಟ್ಟ ವಾಸನೆ ಇದ್ರೆ ಏನೋ ಒಂದು ಕೆಟ್ಟ ಕೆಲಸ ಅಂತಂದ್ರೆ ಹೇಳ್ಕೊಂಡ್ ಹೋಗುತ್ತೆ. ನನ್ಗೆ ಅದು ಬೇಕೇ ಬೇಕು, ಅದಿಲ್ಲ ಅಂತಂದ್ರೆ ಆಗಲ್ಲ ನಂಗೆ ಆಗತ್ತೆ. ನಿಜವಾಗ್ಲೂ ಒಳ್ಳೇದು ಕೆಟ್ಟದ್ದು ಅನ್ನೋದು ಒಂದು ಪ್ರಪಂಚದಲ್ಲಿ ಏನಿಲ್ಲ. ನಮಗೆ ಹಾಗೆ ಒಂದು ಒಳ್ಳೇದಾಗುತ್ತೆ, ಒಂದು ಕೆಟ್ಟದ್ದು ಅಂತ. ಒಂದ್ರಲ್ಲಿ ರಾಗ ಇರುತ್ತೆ, ಒಂದ್ರಲ್ಲಿ ದ್ವೇಷ ಇರುತ್ತೆ. ಆ ವಸ್ತುಗಳು ಒಬ್ಬಳು ಪಾಡಾಗು ಅವು ಇರುತ್ತವೆ. ಒಂದು ನೋಡಿದ್ರೆ ನಮ್ಗೆ ರಾಗ, ಇನ್ನೊಂದು ನೋಡಿದ್ರೆ ದ್ವೇಷ. ಅದು ಹುಟ್ಟಿನಿಂದಲೇ ಬಂದಿದೆ ಅಂತಂದ್ಬಿಟ್ಟು ಶ್ರೀಕೃಷ್ಣನು ಹೇಳೋದು. ಯಾಕೆಂದ್ರೆ ಆ ವಾಸನೆಗಳಿಗೆ ಸಮೇತನೇ ಬಂದಿರ್ತೀವಿ ಅಲ್ವಾ, ಅದಕ್ಕೋಸ್ಕರ. ಹರಿ ಓಂ. ಇಂದ್ರಮ್ಮ ಅವರೇ. ಹರಿ ಓಂ ಮೇಡಮ್. ಇಲ್ಲಿ ಈ ಜ್ಞಾನಿಗೆ ಪ್ರಾರಬ್ಧ ಕರ್ಮ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಮೇಡಮ್? ಪ್ರಾರಬ್ಧ ಕರ್ಮನು ಅಜ್ಞಾನದಲ್ಲಿರೋ ಪ್ರಾರಬ್ಧ ಕರ್ಮ ಇದೆ ಅಂತ ಹೇಳ್ತಾರೆ. ಆದ್ರೆ ಜ್ಞಾನಿಗೆ ಪ್ರಾರಬ್ಧ ಕರ್ಮನು ಇಲ್ಲ. ಯಾಕೆಂದ್ರೆ ಅವನು ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತ ಯಾವಾಗ ಅವನಿಗೆ ಜ್ಞಾನ ಬಂದ್ಬಿಡ್ತೋ ಅವಾಗ ಪ್ರಾರಬ್ಧ ಕರ್ಮ ಅವನಿಗೆ ಇರೋಕೆ ಹೆಂಗ್ ಸಾಧ್ಯ? ಈಗ ಪ್ರಾರಬ್ಧ ಕರ್ಮ ಅಂದ್ರೆ ನಾವು ತೆಗೆದುಕೊಂಡು ಬಂದಿರ್ತಕ್ಕಂತಹದ್ದೇ ಪ್ರಾರಬ್ಧ ಕರ್ಮ ಅಲ್ವಾ ಮೇಡಮ್? ಹೌದು, ಅದನ್ನು ನಾವು ತಗೊಂಡ್ ಹಾಗಾದ್ರೆ ಜ್ಞಾನಿಗಳಾದಂತಹ ಇವ್ರಿಗೆ ನಿತ್ಯ ಕರ್ಮಗಳಂತೂ ಮಾಡ್ಬೇಕಾಗ್ತದೆ. ಆ ನಿತ್ಯ ಕರ್ಮದಲ್ಲೂ ಅನೇಕ ಒಂದು ನಮಗ್ ಗೊತ್ತಿಲ್ದಲೋ ಗೊತ್ತಿದ್ದು ಏನೇನೋ ಪಾಪಗಳು ಆಗ್ತಾ ಇರ್ತದೆ. ಕ್ರಿಮಿಕೀಟಗಳಾಗಿರ್ಬೋದು ಅಥವಾ ಏನೋ ಒಂದು ಅದು ಇದಾಗ್ತಾ ಇರ್ತದೆ. ಅಂತ ಒಂದು ಜ್ಞಾನಿಗಳಿಗೆ ಕರ್ತೃತ್ವವನ್ನ ಬಿಟ್ಬಿಟ್ಟಿರ್ತಾನೆ. ನಾನ್ ಮಾಡ್ದೆ ಅನ್ನೋದು ಇಲ್ಲ. ನಾನ್ ಮಾಡ್ದೆ ಅಂತ ಅನ್ಕೊಂಡ್ರೆ ಮಾತ್ರ ಅದು ನನಗೆ ಆ ಫಲವನ್ನ ಕೊಡೋದು. ಯಾವಾಗ ನಾನ್ ಕರ್ತನೆ ಅಲ್ಲ ಆದಾಗ ಭೋಕ್ತನೂ ಅಲ್ಲ ಅಲ್ವಾ? ನಾವ್ ಹಂಗ ಅನ್ಕೊಂಡು ನಾವ್ ಹಾಗೆ ಅನ್ಕೊಂಡು ಮಾಡಕ್ಕೆ ಅದು ಅಜ್ಞಾನಿಗಳ ಇದು ಲೆಕ್ಕಕ್ಕೆ ಬರುತ್ತೆ. ಅವಾಗ ಏನೋ ಒಂದು ಮಾಡ್ಬಿಟ್ರೆ ನಾವು ನಮ್ಮ ಇಂಟೆನ್ಷನ್ ಮುಖ್ಯ. ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಇಟ್ಕೊಂಡಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆ ಇಂಟೆನ್ಷನ್ ಅನ್ನೋದೇ ಕರ್ತೃತ್ವವನ್ನ ಬಿಡೋದಕ್ಕೂ ಮತ್ತೆ ಕರ್ತೃತ್ವ ಭಾವದಲ್ಲಿ ಮಾಡೋದಕ್ಕೂ ಇರೋದು. ಇಂಟೆನ್ಷನ್ ಅನ್ನೋದೇ. ನಾನು ಯಾವಾಗ ನನ್ನ ಕರ್ತೃ ಅಲ್ಲ ಅಂತ ಅಂತೀನೋ ಅವಾಗ ಕರ್ಮ ಇಲ್ಲ. ನಾನು ಡೆಲಿವರೇಟ್ ಕರ್ಮ ಇರ್ತದೆ, ಕರ್ಮದ ಫಲ ಇರೋದಿಲ್ಲ ಅಲ್ವಾ? ಕರ್ಮ ಇರ್ತದೆ, ಕರ್ಮದ ಫಲ ಇರೋದಿಲ್ಲ ಅಲ್ವಾ? ಕರ್ಮ ನಡೀತಾ ಇದೆ ಅಂತ ಅಂದ್ಬಿಟ್ಟು ಅದೇನೆ ತ್ರಿಪುಟಿ ಅನ್ನೋದೇ ಹೋಗ್ಬೇಕು ಅಂತ ಈಗ ಇದ್ರಲ್ಲಿ ಬರುತ್ತೆ. ನಾವು ಮುಂದಿನ ತಿಳ್ಕೊಳ್ತೀವಿ. ಇನ್ನೊಂದು ಮೇಡಮ್, ಈಗ ಮಹಾಜ್ಞಾನಿಗಳಾದಂತ ಪರಮಹಂಸರಿಗಾಗಿರ್ಬೋದು, ರಮಣ ಮಹರ್ಷಿಗಳಿಗಾಗಿರ್ಬೋದು, ಅವ್ರಿಗೆ ಕ್ಯಾನ್ಸರ್ ಬರ್ತದೆ. ಅದು ಪ್ರಾರಬ್ಧ ಕರ್ಮದಿಂದನೋ ಅಥವಾ ಸಂಚಿತ ಕರ್ಮದಿಂದನೋ ಅದನ್ನಂತೂ ಅನುಭವಿಸ್ಲೇಬೇಕಾಗುತ್ತೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ಬಿಟ್ಟ ಬಾಣ ಅದು ತಲುಪದೆ ಇರಲ್ಲ, ಗುರಿ ತಲುಪದೆ ಇರಲ್ಲ, ಅದಕ್ಕೆ ಬರುತ್ತೆ ಅಂತ ಹಲವಾರು ಶ್ರುತಿಗಳಲ್ಲಿ ಹೇಳ್ತಾರೆ. ಆದ್ರೆ ಬಿಟ್ಟ ಬಾಣ ಬಂದು ಅದು ಒಂದು ಹೊಡೆದು ಅದು ಯಾವ್ದಕ್ಕೆ ಅನುಭವಿಸ್ತಾ ಇದೆ? ದೇಹ ಮನಸ್ಸು ಬುದ್ಧಿಗಳಿಗೆ ಮಾತ್ರ. ಆದ್ರೆ ನಾನು ದೇಹ ಮನಸ್ಸು ಬುದ್ಧಿನ ಅದನ್ನ ಬಿಟ್ಟಾಕ್ಬಿಡ್ತೀನಲ್ವಾ. ನಾನ್ ಸಚ್ಚಿದಾನಂದ ಸ್ವರೂಪಿ ಅಂತ ಅವರು ಸ್ಥಿರವಾಗಿರೋದಕ್ಕೆ ಅವರು ಯಾವ ಒಂದು ಅನಸ್ತೇಷಿಯನ್ನು ತಗೊಂಡಿಲ್ಲ. ಅವರು ಹಾಗೇನೆ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೆ ಒಂದು ವ್ಯಥೆ ಅನ್ನೋದೇ ಇಲ್ಲ. ಅಯ್ಯೋ ನನ್ನ ದೇಹಕ್ಕೆ ಹೀಗಾಯ್ತಲ್ಲ, ನನಗಾಯ್ತು ಅಂತಲ್ಲ, ನನ್ನ ದೇಹಕ್ಕೆ ನೋವಾಗಿದೆ. ಇದು ನೋವಿದ್ಯಾ ಅಂತಂದ್ರೆ
ನನ್ ದೇಹಕ್ಕಿದೆ, ನನಗಿಲ್ಲ, ಹ್ಮ್ ನನಗೆ ಖಂಡಿತ ಇಲ್ಲ, ನನ್ನ ದೇಹಕ್ಕೆ ನೋವಿದೆ ಅಂದ್ರೆ ಅದು ಬೇರೆ ಅನ್ನೋದು ಎಷ್ಟು ಸ್ಪಷ್ಟತೆ ಅಲ್ಲಿ ಕಾಣಿಸುತ್ತೆ ನಮ್ಗೆ. ನಮ್ಗೆ ಏನಾದ್ರು ಒಂದಿಷ್ಟು ಕಟ್ ಮಾಡ್ಕೊಂಡ್ರೆ ಅಯ್ಯೋ ನಂಗೆ ನೋವು ಅಂತ ತಾನೇ ಹೇಳುದು, ಅಯ್ಯೋ ನಂಗೆ ಬೆರಳು ನನಗೆ ತುಂಬಾ ನೋವಾಗ್ತಾ ಇದೆ ಅಂತ ಹೇಳ್ತೀವಿ. ಇಲ್ಲ, ಕಟ್ಟಾಯ್ತು ನನ್ ಬೆರಳಿಗೆ, ಬೆರಳು ನೋಯ್ತಾ ಇದೆ, ಸರಿ ನಾನು ಅದನ್ನ ವೀಕ್ಷಣೆ ಮಾಡ್ತಾ ಇದ್ದೀನಿ, ನಾನು ಏನು ಅದನ್ನ ಕಟ್ಟಾಗಿದ್ದು ಆ ಒಂದು ನೋವು ಅನ್ನೋದು ಹೇಗ್ ಬರ್ತಾ ಇದೆ ಅನ್ನೋದು, ಅದನ್ನ ಯಾರ ಅರಿವಿನಲ್ಲಿ ಬರ್ತಾ ಇದೆ ಅದೆಲ್ಲ, ಆ ಅರಿವು ನಾನು ಅನ್ನೋದು ಅವ್ರಿಗೆ ಸ್ಪಷ್ಟತೆ ಇರುತ್ತೆ. ನಾನು ಅರಿವಿನ ಸ್ವರೂಪ, ಆ ವಿಂಗಡಣೆ ಇರ್ಬೇಕು, ಅಲ್ಲಿ ಸ್ಥಿರವಾಗಿರ್ಬೇಕು. ಹಾಗೆ ಜ್ಞಾನಿ ಏನಾದ್ರೂ ಮಾಡ್ಬೋದಾ ಅನ್ನೋದು ತಪ್ಪು. ಜ್ಞಾನಿ ಏನಾದ್ರೂ ಮಾಡಲ್ಲ, ಯಾಕೆಂದ್ರೆ ಎಲ್ಲವೂ ಸರ್ವಂ ಖಲ್ವಿದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ನೀನು ಬ್ರಹ್ಮ, ಕಲ್ಲು ಮಣ್ಣು ಎಲ್ಲವೂ ಬ್ರಹ್ಮ ಆದಾಗ ಅವನು ತಪ್ಪನ್ ಹೇಳಿ ಮಾಡ್ತಾನೆ. ಏನಾದ್ರೂ ಮಾಡಿದ್ರೆ ಎಲ್ಲ ನನ್ಗೆ ಮಾಡ್ಕೊಂಡಂತಾನೆ ಅಲ್ವಾ? ಅಜ್ಞಾನದಲ್ಲಿ ನಿಂತಿರ್ಬಿಟ್ರೆ, ಇಲ್ಲ ಅಂದ್ರೆ ಪಾಪ ಮಾಡೋದು ಯಾರು ಅಂತಂದ್ರೆ ಅಜ್ಞಾನದಲ್ಲಿರೋರೆ. ನಾನ್ ನಿನ್ಗೆ ಮಾಡ್ತೀನಿ ತಾಳು ಅಂತ ಅನ್ನೋರು ಅಜ್ಞಾನದಲ್ಲಿ. ಆದ್ರೂ ಹಲ್ಲು ನೋವು ಅಷ್ಟು ಜ್ಞಾನ ಪಡ್ಕೊಳ್ಳೋದು ತುಂಬಾ ಕಷ್ಟ ಅಲ್ವಾ ಮೇಡಮ್? ನನ್ಗೆಲ್ಲ ನೋವು, ಈಗ ನೋವು ನನ್ಗೆ ಅದಕ್ಕೆ ಸಾಧನೆ ಮಾಡ್ಬೇಕು. ಸಾಮಾನ್ಯ ಜನಗಳು ಸಾಧನೆ ಮಾಡ್ಬೇಕು. ಅದಕ್ಕೆ ಬಂದಿರುವಂತವ್ರು ಈ ರಮಣ ಮಹರ್ಷಿ, ರಾಮಕೃಷ್ಣ ಪರಮಹಂಸರು ಅಂತವರೆಲ್ಲ ಒಂದೇ ಕ್ಷಣದಲ್ಲಿ ಶ್ರವಣ ಮಾತ್ರೇಣ ಮುಕ್ತಿ. ರಾಮಕೃಷ್ಣ ಪರಮಹಂಸರು ಅವರು ಇದ್ರಲ್ಲಿ ಭಕ್ತಿಲಿ ಇರ್ತಾರೆ. ಅವ್ರಿಗೇನು ತೋತಾಪುರಿ ಬಂದ್ರು ಹೇಳಿದ್ರು ಜ್ಞಾನ, ತೋತಾಪುರಿ ಮೀರಿಸ್ಬಿಟ್ರು ಅವರು ಜ್ಞಾನದಲ್ಲಿ. ಒಂದು ಕ್ಷಣ ಆಗೋಯ್ತು, ನನ್ನ ಕಮಂಡಲು ಚಿನ್ನದಲ್ಲಿ ಮಾಡಿರೋದು ನನ್ಗೆ ಮತ್ತೆ ಮತ್ತೆ ಬೇಕಾಗಿಲ್ಲ ಅನ್ನೋದು ಇತಿಹಾಸ ಅಂತಂದ್ಬಿಟ್ಟು ಅವರು ಸ್ವಚ್ಛ ಆಗೋದ್ರು. ಹಾಗೆ ಎಲ್ಲರೂ ಆ ಒಂದು ಪಕ್ವತೆಯನ್ನ ಪಡ್ಕೊಂಡಿರಲ್ಲ. ನಮ್ಮಂತ ಸಾಧಾರಣವರೆಲ್ಲನು ಒಂದೊಂದೇ ಮೆಟ್ಟಲು ಹತ್ತಿ 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 ಇದನ್ನ ಮತ್ತೆ ಶ್ರವಣ ಮನನ ನಿಧಿಧ್ಯಾಸ ಎಲ್ಲವನ್ನು ಮಾಡ್ತಾ ಇರ್ಬೇಕು. ಉತ್ತಮ ಅಧಿಕಾರಿಗೆ ಶ್ರವಣ ಮಾತ್ರೇಣ ಮುಕ್ತಿ. ಅದೇ ಅವ್ರ ಮನಸ್ಸು ಒಂದು ಸಮಮಟ್ಟದಲ್ಲಿ ಇಟ್ಕೊಂಡಿರ್ತಾರೆ, ಒಂದು ಚಿತ್ರ ಸಮತ್ವದಲ್ಲಿ ಇರುತ್ತೆ, ಸಮತ್ವದಲ್ಲಿ ಇರುತ್ತೆ. ಆ ಒಂದು ಲೆವೆಲ್ಗೆ ಅವರು ತಮ್ಮ ಒಂದು ಮನಸ್ಥಿತಿಯನ್ನ ತಂದಿರ್ತಾರೆ. ಅದು ನೋವಾದ್ರೂ ಸಹಿತ ನನಗೆ ಏನೂ ಅನುಭವ ಆಗೋದಿಲ್ಲ ಅನ್ನೋ ಒಂದು ದೃಢ ಮನಸ್ಸಿನಲ್ಲಿ ಇರೋದ್ರಿಂದ ಅವ್ರಿಗೆ ಅದು ನೋವು ಅನ್ಸೋದಿಲ್ಲ. ನೋವನ್ನ ಹೆಂಗ್ ನೋಡ್ತಾರೆ ಅಂದ್ರೆ ಅವರು ಆಗ್ತಾ ಇದೆ ಅದನ್ನ ನೋಡ್ತಾ ಇರೋನ್ ನಾನು, ಸಾಕ್ಷಿ. ನಾವೇನ್ ಮಾಡ್ತಿದ್ವಿ, ನೋವು ನನಗಾಗ್ತಿದೆ ಅಂತ ಅಂದ್ಬಿಟ್ಟು ಅನ್ಕೊಳ್ತೀವಿ, ಅಷ್ಟೇ ಡಿಫ್ರೆನ್ಸ್. ವೇದಗಳಲ್ಲಿ ಸಹಿತ ಜ್ಞಾನಿ ಪ್ರಾರಬ್ಧ ಕರ್ಮ ಇದೆ ಅಂತಾನೆ ಹೇಳ್ತಾರೆ. ಅದು ಏನಂದ್ರೆ ಒಂದು ಲೋಕದ ವ್ಯವಹಾರ, ಲೋಕಕ್ಕೋಸ್ಕರ ಹೇಳ್ತಾರೆ. ಯಾಕೆಂದ್ರೆ ಅವಾಗ ದೇಹ ಇದೆ ಅಂತ ಅಂದ್ಬಿಟ್ಟು ಅಜ್ಞಾನಿಗಳಿಗೆಲ್ಲ ಕಾಣಿಸ್ತಾ ಇದೆಯಲ್ಲ. ಆದ್ರೆ ಜ್ಞಾನಿಯ ದೃಷ್ಟಿಯಲ್ಲಿ ಅವನು ದೇಹ ಬಿಟ್ಟ, ಯಾವಾಗ ಜ್ಞಾನ ಬಂತು ಅವಾಗ ದೇಹ ಬಿಟ್ಟ. ಅದೇ ಮನುಷ್ಯ ರೂಪ ತಾಳದ್ಮೇಲೆ, ಒಂದು ವ್ಯಕ್ತಿ ಮನುಷ್ಯ ರೂಪ ತಾಳದ್ಮೇಲೆ ಅವ್ರಿಗೆ ಕಷ್ಟ ಸುಖ, ಈಗ ರಾಮ ಅವ್ರೆಲ್ಲಾನು ಎಷ್ಟೊಂದು ಕಷ್ಟ ಎಲ್ಲ ಪಟ್ರು, ಕಾಡಲ್ಲಿ ಹೋಗೋದು ತಪ್ಪಿದ್ದಲ್ಲ. ಕೃಷ್ಣಂಗೆ ಎಷ್ಟು ಕಷ್ಟಗಳು, ಹುಟ್ಟಿದಾಗ್ಲಿಂದನು ಎಷ್ಟು ಜನ. ಹೌದು ಹೌದು. ಅದನ್ನ ಏನ್ ಕರ್ಮ ಅಂತೀರಾ ಮೇಡಮ್? ಅದು ಅವ್ರ ಮಾವ ಅವತಾರ ಪುರುಷರು, ಅತೀತರಾದವರು, ಅವ್ರಿಗೆ ಯಾವ ಕರ್ಮನೂ ಇಲ್ಲ, ಏನಿಲ್ಲ, ಕರ್ಮಾತೀತರವರು. ಏನ್ ಬಂದ್ರು ಯಾವ್ದಕ್ಕೂ ಅವರು ನಿಸ್ಪೃಹತೆ ಅನ್ನೋದಿತ್ತು, ಬಂತು. ಅದನ್ನ ಹೆಂಗೆ ನಾನು ನಿವಾರಣೆ ಮಾಡ್ಕೊಳ್ಳೋದು ಅನ್ನೋ ಒಂದು ಸಾಮರ್ಥ್ಯವೂ ಇತ್ತು, ಮಾಡ್ಕೊಂಡ್ರು. ಮತ್ತ ಸಾಧಾರಣ ಜನಗಳು ಒಂದೊಂದೇ ಹಂತಕ್ಕೆ ಹತ್ತಿ 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 ನಾವು ಆ ಒಂದು ಸ್ಥಿತ ಪ್ರಜ್ಞತ್ವವನ್ನ ಪಡ್ಕೊಳ್ಬೇಕು. ಅಂದ್ರೆ
ಮನಸ್ಸನ್ನ ಶುದ್ಧಿ ಮಾಡ್ತಾ ಹೋದ್ರೆ ಸ್ಥಿತ ಪ್ರಜ್ಞರಾಗ್ತಾರೆ. ಮನಸ್ಸನ್ನ ಶುದ್ಧಿ ಮಾಡ್ತಾ ಹೋಗ್ಬೇಕು, ಈ ಜ್ಞಾನವನ್ನ ತುಂಬುತ್ತಾ ಹೋಗ್ಬೇಕು. ಆತ್ಮಜ್ಞಾನ. ಇದೆರಡನ್ನು ಮಾಡ್ತಾ ಇದ್ರೆ ಆ ಸ್ಥಿತ ಪ್ರಜ್ಞತೆ ಅನ್ನೋದು ಬರುತ್ತೆ. ರಮಣ ಮಹರ್ಷಿರು ಇವರೆಲ್ಲನೂ ಮನುಷ್ಯರಾಗೆ ಹುಟ್ಟಿದ್ದೆ ಅಲ್ವಾ. ರಾಮಕೃಷ್ಣ ಪರಮಹಂಸರನ್ನು ಅವರು ಅವತಾರ ಪುರುಷರು ಅಂತಾನೆ ಹೇಳ್ತಾರೆ. ನಮ್ ಗುರುಜಿಗಳು ಹಾಗೆ ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರು ಅವತಾರ ಪುರುಷರೇನೆ ಅಂತಂದ್ಬಿಟ್ಟು. ಅವರಿಗೆ ಈ ಒಂದು ಲೋಕ ವ್ಯವಹಾರ ಯಾವ ಒಂದೂನು ಅಂಟುವಿಕೆ ಅನ್ನೋದು ಇಲ್ಲ. ತೊಂಬತ್ತ ಮೂರವರೆಗೂ ಆಗಿತ್ತಾ? 94 ಇವಾಗ? 94 ಅಪರೋಕ್ಷ ಅನುಭೂತಿಯಲ್ಲಿ ಇದರಲ್ಲೂ ಒಂದಷ್ಟು ಶ್ಲೋಕಗಳಲ್ಲಿ ಅದನ್ನೇ ಹೇಳ್ತಾರೆ. ಉಪಾದಾನ ಪ್ರಪಂಚಸ್ಯ ಮೃದ್ಬಂಡ ತೇವ ಕಥ್ಯತೆ ಅಜ್ಞಾನ ಚೈವ ವೇದಾಂತೈಸ್ ತಸ್ಮಿನ್ ನಷ್ಟೇ ವಿಶ್ವತ. ಇದರ ಅರ್ಥ ಹೇಳ್ತೀನಿ. ಪಾತ್ರೆಗೆ ಮಣ್ಣು ಉಪಾದಾನ ಕಾರಣವಾಗಿರುವಂತೆ ಪ್ರಪಂಚಕ್ಕೆ ಅಜ್ಞಾನವೇ ಉಪಾದಾನ ಕಾರಣವೆಂದು ವೇದಾಂತಗಳು ಹೇಳುತ್ತವೆ. ಜ್ಞಾನಿಯ ಅಜ್ಞಾನವೇ ನಾಶ ಹೊಂದಿರುವಾಗ ಉಪಾದಾನ ಕಾರಣವೇ ಇಲ್ಲದ್ದರಿಂದ ವಿಶ್ವ ಹೇಗಾದೀತು? ಮಣ್ಣೇ ಇಲ್ಲದಿರುವಾಗ ಮಡಕೆ ಎಲ್ಲಿರಲು ಸಾಧ್ಯ ಅಂತ ಇಷ್ಟೊತ್ತು ನಾವು ಚಿಂತನೆ ಮಾಡಿದ್ದೆ. ಇಲ್ಲೂ ಸಹ ಹೇಳ್ತಾ ಇದ್ದಾರೆ. ಇದನ್ನ ಇಷ್ಟೊತ್ತು ಕೇಳಿದ್ರೆ ಇದನ್ನ ಅಪ್ಲೈ ಮಾಡ್ಬಿಟ್ಟು ಹೇಳ್ತೀರಾ ವಿಜಯಲಕ್ಷ್ಮಿ ಅವರು? ಒಂದ ಸೆಕೆಂಡ್. ಇಲ್ಲಿ ಉಪಾದಾನ ಅಂದ್ರೆ ಏನು ಹೇಳಿ ಮೊದ್ಲು. ವೇದಾಂತ ಗ್ರಂಥ. ಇಲ್ಲಿ ವೇದಾಂತ ಬುಕ್, ವೇದಾಂತದಲ್ಲಿ ಏನ್ ಹೇಳ್ತತಿ ಅಮ್ಮ ಅಂದ್ರೆ, ಈಗ ಇಲ್ಲಿ ನಮ್ಗೆ ಅಜ್ಞಾನದಿಂದ ಜ್ಞಾನದ ಕಡೆ ಹೋಗೋದು ಈ ವೇದಾಂತದ ಗ್ರಂಥದಲ್ಲಿ ತಿಳಿಸೋದು. ಅಂದ್ರೆ ಈ ಭೂಮಿಯ ಒಂದು ಜಾಡಿಯಿಂದ ಕೂಡಿದಂತೆ, ಅಂದ್ರೆ ಒಂದು ಮಡಿಕೆಯಿಂದ ಕೂಡಿದಂತೆ. ಈಗ ಮಡಿಕೆ ಆಗ್ಬೇಕಾದ್ರೆ ಮಣ್ಣು ಬೇಕು, ಆ ಮಣ್ಣು ಇದಕ್ಕೆ ಕಾರಣ ಆಗಿರ್ತೈತಿ. ಹಾಗೆ ಈ ಪ್ರಪಂಚನೂ ಸಹಿತ ಇದು ಒಂದು ಮಿಥ್ಯ ಆಗಿರ್ತೈತಿ. ಇದು ಪ್ರಪಂಚ ಈ ಮಿಥ್ಯದಲ್ಲಿ ಇದ್ದಾಗ ನಮ್ಗೆ ಏನ್ ಅನಿಸ್ತೈತಮ್ಮ, ನಾವು ಅಜ್ಞಾನದಲ್ಲಿ ಹೋಗಿ ಆ ಮಿಥ್ಯದಿಂದ ಕಂಡಾಗ ಆ ಪ್ರಪಂಚನೇ ದೊಡ್ಡದಾಗಿ ಅನಿಸ್ತೈತಿ. ಆ ಪ್ರಪಂಚದಲ್ಲಿರುವ ಆಸೆಗಳೆಲ್ಲಗೂ ನಾವು ಒಂದ್ ರೀತಿ ಹೌದು ಇದು ನನಗ್ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳಿ ನಾವು ಬಹಳ ಆಸೆ ಪಡ್ತೇವೆ. ಆ ಆಸೆನೇ ನಮ್ಗೆ ದುಃಖಕ್ಕೆ ಮೂಲ ಅಂತಾನು ಗೊತ್ತು. ಅದೇ ರೀತಿ ನಾವು ಈ ಪ್ರಪಂಚದ ಒಂದು ಅಜ್ಞಾನವನ್ನ ಕಳ್ಕೊಂಡಾಗ ಈಗ ಮಡಿಕೆ ಒಡೆದಾಗ ಈಗ ಮಡಿಕೆ ಉಪಯೋಗ ಆಗ್ತೈತಿ. ಹಾಗೆ ಈಗ ಆಭರಣಗಳು ನಾಮ ರೂಪದಲ್ಲಿದ್ದಾಗ ನಮ್ಗೆ ಉಪಯೋಗ ಆಗ್ತವೆ. ಅದನ್ನೇ ಒಂದು ಬಂಗಾರದ ಒಂದು ಗಟ್ಟಿ ಮಾಡಿಟ್ರೆ ಅದು ಉಪಯೋಗ ಆಗೋದಿಲ್ಲ ನಮ್ಗೆ. ಅದೇ ರೀತಿ ಈ ಪ್ರಪಂಚನೂ ಅಷ್ಟೇ. ಈ ಪ್ರಪಂಚನೇ ಮಿಥ್ಯ ಅಂತ ತಿಳ್ಕೊಂಡು ನಾವು ಹೋದ್ರೆ ಅದರಲ್ಲಿ ನಾವು ಕಷ್ಟಗಳಕ್ಕೆ ಈಡಾಗ್ತೇವೆ, ದ್ವೈತದಲ್ಲಿ ಕಾಣ್ತೇವೆ. ಅದನ್ನೇ ಅದ್ವೈತದಲ್ಲಿ ಹೋಗ್ಬೇಕಂದ್ರೆ ಇದು ಆತ್ಮ, ಎಲ್ಲಾ ಕಡೆನೂ ಆತ್ಮನೇ ಇರೋದು, ಸರ್ವವ್ಯಾಪಿ. ಈ ಪ್ರಪಂಚನೂ ನಾವು ಆತ್ಮನ ರೂಪದಲ್ಲೇ ಕಾಣ್ಬೇಕು ಅಂತ ಹೇಳ್ತಾರಮ್ಮ. ಆ ರೀತಿ ಇದ್ದಾಗ ಈ ವೇದಾಂತದ ಮೂಲಕ ಹೋದಾಗ ನಮ್ಮ ಎಲ್ಲ ಆ ಜ್ಞಾನಿಯ ಕರ್ಮಗಳು ಸಹಿತ ಸುಟ್ಟು ಹೋಗ್ತವೆ ಅಂತ ಹೇಳಿ. ಸರಿನಮ್ಮ? ಸರಿ ಹೇಳಿದ್ದೀರಾ. ಆದ್ರೆ ಇಲ್ಲಿ ಅಜ್ಞಾನ ಅನ್ನೋದನ್ನು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಉಪಾದಾನ ಏನು, ನೀವು ಹೇಳಿದ ಹಾಗೆ ಮಣ್ಣು ಮಡಕೆಗೆ ಉಪಾದಾನ ಕಾರಣ ಅಲ್ವಾ. ಉಪಾದಾನ ಅಂತಂದ್ರೆ ಯಾವ್ದೋ ಒಂದು ಮೂಲ ವಸ್ತುವಿಂದ ಮಾಡಿರುವಂತಹದ್ದು. ಅಲ್ಲಿ ಇರೋದು ಪರಬ್ರಹ್ಮನೇ. ಆದ್ರೆ ನಮ್ಗೆ ಜಗತ್ತಾಗಿ ಕಾಣಿಸ್ಬೇಕಾದ್ರೆ ಈ ಅಜ್ಞಾನನೇ ಕಾರಣ. ಗೊತ್ತಾಯ್ತಾ? ಅದಕ್ಕೆ ಅದನ್ನ ಇಲ್ಲಿ ಉಪಾದಾನ ಕಾರಣ ಅಂತ ತಗೊಂಡಿದ್ದಾರೆ ಈ ಶ್ಲೋಕದಲ್ಲಿ. ಈ ಅಜ್ಞಾನನೇ ಉಪಾದಾನ ಕಾರಣವಾಗಿರೋದ್ರಿಂದ ಅದೇನು ಅಜ್ಞಾನ ಅನ್ನೋದೇನು
ನಮ್ಗೆ ಸರಿಯಾಗಿ ಅಜ್ಞಾನ ಅಂತಂದ್ರೆ ನಮ್ಗೇನೋ ಒಂದು ವಿಷಯ ಗೊತ್ತಿಲ್ಲದೆ ಇರೋದಷ್ಟೇ ಅಲ್ವಾ. ಸತ್ಯ ಅಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲದೆ ಇರೋದೇ ಅಜ್ಞಾನ. ಇವಾಗ ನಿಮ್ಗೆ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ, ಅದ್ರಲ್ಲಿ ಅಜ್ಞಾನ ಇದೆ ಅಂತಂದ್ರೆ ಅದು ಗೊತ್ತಿಲ್ಲ ಅಷ್ಟೇನೆ. ಗೊತ್ತು ಮಾಡ್ಕೊಂಡಾಗ ಆ ಅಜ್ಞಾನ ಅನ್ನೋದು ಹೊರಟೋಯ್ತು. ಅದೇ ರೀತಿಯಲ್ಲಿ ಈ ಪ್ರಪಂಚ ಅನ್ನೋದು ಕಾಣಿಸ್ಕೊಳ್ತಾ ಇರೋದು ಅಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಆ ಗೊತ್ತಿಲ್ಲದೆ ಇರೋದೇ ಕಾರಣವಾಗಿದೆ. ಅದು ಗೊತ್ತಾದ್ಮೇಲೆ ಈ ಪ್ರಪಂಚ ಅನ್ನೋದು ಎಲ್ಲಿರುತ್ತೆ? ಇಲ್ಲ, ಅಲ್ಲಿ ಬರೀ ಪರಬ್ರಹ್ಮನೇ ಇರ್ತಾನೆ ಅಷ್ಟೇ. ಇದು ತಾರ್ಕಿಕವಾಗಿ ಚಿಂತನೆಯನ್ನ ಮಾಡುವಂತ ವಿಧಾನ ಅಲ್ವಾ? ಹೌದು, ಅದೇ ಅಜ್ಞಾನದಿಂದ ಆಸೆ ಬರ್ತೈತಿ. ಆ ಆಸೆಯಿಂದ ಕರ್ಮಗಳನ್ನ ಮಾಡ್ತೇವಿ. ನೀವ್ ಹೇಳಿದ್ರಲ್ಲ ಆಗುವಾಗ, ಕರ್ಮದಿಂದ ಮತ್ತೆ ಅದ್ರ ಫಲಕ್ಕೆ ಅಪೇಕ್ಷೆ ಪಡ್ತೇವಿ. ಇದೆಲ್ಲ ಏನಂದ್ರೆ ಅವಿದ್ಯೆ ಅಂತ ಹೇಳಿ. ಅವಿದ್ಯೆ ಅಂದ್ರೆ ಅಜ್ಞಾನ. ಇದೇ ಒಂದು ನಾನು ಏನ್ ತಿಳ್ಕೊತೇವೆ, ವಿಶ್ವವೇ ನಾನು, ಅದು ಬೇಕು ಇದು ಬೇಕು ಅಂತ ಹೇಳಿ ಅಜ್ಞಾನ. ಈ ರೀತಿ ವ್ಯವಹಾರದಲ್ಲಿ ನಾವು ಜ್ಞಾನಿ ಎಲ್ಲವನ್ನು ಮಾಡ್ತಾನ. ಆದ್ರೆ ಈಗ ಆ ಜ್ಞಾನಿ ವ್ಯವಹಾರದಲ್ಲಿ ಇದ್ರು ಸಹಿತ ಈಗ ಊಟ ಎಲ್ಲ ಕೆಲಸಗಳನ್ನು ಮಾಡ್ತಾನ, ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾನ, ಯಾವ ಬದಲಾವಣೆನೂ ಇರಂಗಿಲ್ಲ. ಆದ್ರೆ ಪ್ರಾರಬ್ಧ ಕರ್ಮ ಅನ್ನೋದೊಂದು ಇರ್ತೈತಲ್ಲಮ್ಮ, ಅದು ಬಂದಾಗ ಅವನ ಜ್ಞಾನದಲ್ಲಿ ಅವನು ಒಂದು ತನ್ನ ಅಜ್ಞಾನವನ್ನ ಕಳ್ಕೊಂಡಾಗ, ಅದು ಹೇಗೆ ಅಜ್ಞಾನ ಕಳ್ಕೊಂತಾನೆ ಅವಾಗ ಏನಾಗ್ತೈತಮ್ಮ, ಇದು ವಿಶ್ವನೂ ಸಹಿತ ಪ್ರಪಂಚನೂ ಸಹಿತ ಅವನಿಗೆ ಒಂದು ಆತ್ಮ ಅಥವಾ ಬ್ರಹ್ಮ ಸ್ವರೂಪ ಅಂತಾನೆ ತಿಳ್ಕೊತಾನೆ ಅಂತ. ಅಲ್ಲಿ ಪರಬ್ರಹ್ಮ ಬಿಟ್ರೆ ಬೇರೆ ಏನು ಇಲ್ಲ. ನಾನು ಏನ್ ಅನ್ಕೊಂಡಿದ್ದೀನೋ, ನಾನು ಪರಬ್ರಹ್ಮ ಸ್ವರೂಪಿ, ಈ ಜಗತ್ತು ಪರಬ್ರಹ್ಮ ಸ್ವರೂಪಿನೇ, ಪರಬ್ರಹ್ಮನೇ, ಬೇರೆ ಇನ್ನೊಂದು ಇಲ್ಲ ಅನ್ನೋದು ಜ್ಞಾನ ಬಂದಾಗ ಗೊತ್ತಾಗುತ್ತೆ. ಈ ಪ್ರಪಂಚ ಅನ್ನೋದು ನಾನತ್ವ ಅನ್ನೋದು ಕಾಣಿಸ್ತಾ ಇರೋದು ಏನಿದ್ರು ಅಜ್ಞಾನದಿಂದ. ಅದು ಬೇರೆ ಇದು ಬೇರೆ. ಅದಕ್ಕೆ ನಾನು ಲಿಮಿಟೆಡ್ ಆಗಿರೋದ್ರಿಂದ ನಾನು ಅನ್ಲಿಮಿಟೆಡ್ ಆಗ್ಬೇಕು ಅಂತ ಕರ್ಮಗಳನ್ನ ಮಾಡೋದು, ಆಸೆ ಅನ್ನೋದಿರೋದು, ಈ ಕಾಮನೆಗಳು ಅನ್ನೋದು ಇರುವಂತಹದ್ದು. ಅದೆಲ್ಲವೂ ಜ್ಞಾನ ಬಂದ್ರೆ ಹೊರಟೋಗುತ್ತೆ. ಯಾವ ಕಾಮನೆಗಳು ಇರಲ್ಲ. ಯಾಕೆಂದ್ರೆ ಎಲ್ಲವೂ ನಾನೇ ಆಗಿ ಹೋದ್ಮೇಲೆ ಬೇಕು ಅನ್ನೋದು ಏನು ಇರಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು. ಅವಾಗ ಪ್ರಪಂಚ ಅನ್ನೋದೇ ಇಲ್ಲ. ಅವನಿಗೆ ಸುಖ ದುಃಖಗಳು ಏನ್ ಬಂದ್ರು ಸಹ ಸಮತ್ವದಲ್ಲೇ ಇರುತ್ತಾನೆ. ಇವೆಲ್ಲ ಬಂದು ಹೋಗುವಂತಹದ್ದು. ಅದೆಲ್ಲ ಯಾವ್ದೋ ಮಿಥ್ಯವಾದ ಪ್ರಪಂಚದ ಪರಿಣಾಮವಾಗಿ, ಅಜ್ಞಾನದ ಪರಿಣಾಮವಾಗಿ ಅನ್ನೋದು ಅವನಿಗೆ ಸ್ಪಷ್ಟತೆ ಅನ್ನೋದು ಇರುತ್ತೆ. ಹರಿಓಂ. ಯಾರು ವರ್ಷನಾ? ಐಫೋನ್? ಹಾ, ನಾನೇ ಬಂದಮ್ಮ. ಚೆನ್ನಾಗಿದ್ದೀರಾ? ಹಾ ಪರವಾಗಿಲ್ಲ. ಮಗಳು ಚೆನ್ನಾಗಿದ್ದಾಳ? ಹಾ, ಚೆನ್ನಾಗಿದ್ದಾಳೆ. ಸರಿ, ನಾನು ಕೇಳಿಸ್ಕೊತಾ ಇರ್ತೀನಿ. ಕೇಳಿಸ್ಕೊಂಡು. ಹಾ, ಸರಿ. ಸಂತೋಷ ಜಾಯಿನ್ ಆಗಿದ್ದಕ್ಕೆ. ಹಾ. ಯಥಾರಜ್ಜು ಪರಿತ್ಯಜ್ಯ ಸರ್ಪ ಗೃಹ್ಣಾತಿ ವೈ ಭ್ರಮಾತ್ ತದ್ವತ್ ಸತ್ಯಮ ವಿಜ್ಞಾಯ ಜಗತ್ ಪಶ್ಯತಿ ಮೂಢಧೀಹಿ. ಇದರ ಅರ್ಥ, ಆಶ್ರಯವಾದ ಹಗ್ಗವನ್ನು ನೋಡದೆ ಅದರಲ್ಲಿ ಅಧ್ಯಸ್ಥವಾದ ಹಾವನ್ನಷ್ಟೇ ನೋಡುತ್ತಾನೆ. ಅದೇ ರೀತಿ ಅಜ್ಞಾನಿಯು ಸತ್ಸ್ವರೂಪದ ಬ್ರಹ್ಮವನ್ನು ಅರಿಯದೆ ಅದರಲ್ಲಿ ಕಲ್ಪಿತವಾದ ಪ್ರಪಂಚವನ್ನು ಕಾಣುತ್ತಾನೆ. ಇದು ಸಹ ಅದೇ ರೀತಿಯಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ ಅಧ್ಯಸ್ಥ ಯಾವ್ದಾಗಿದೆ ಅನ್ನೋದನ್ನ ಹಾವು ಮತ್ತೆ ಹಗ್ಗದ ಮೂಲಕ ವಿವರಿಸಿದ್ದಾರೆ. ವೀಣಾ ಅವರು ಹೇಳ್ತೀರಾ? ಓಕೆ ಮೇಡಮ್. ಈಗ ನಮ್ಗೆ ಅಜ್ಞಾನ ಇದ್ದಾಗ, ನಮ್ಗೆ ದ್ವಂದ್ವ ಇದ್ದಾಗ, ನಮ್ಗೆ ಹಗ್ಗನ ಅಥವಾ ಹಾವ ಇದು ಅಂತ ಗೊತ್ತಾಗಲ್ಲ. ಕತ್ಲಲ್ಲಿ ಇರುವಾಗ ನಾವು ಹಗ್ಗನೇ ಹಾವು ಅಂತ ಅನ್ಕೊಂಡ್ಬಿಡ್ತೀವಿ ಒಂದು ಭ್ರಮೆನಲ್ಲಿ ಇದ್ದಾಗ. ಆತರ ಗ್ರಹಿಸೋ ತರ
ಅಜ್ಞಾನಿ ಸತ್ಯ ಅವನ್ಗೆ ನಿಜ ಏನು ಅಂತ ಗೊತ್ತಿರಲ್ಲ. ಸಾಧಾರಣವಾಗಿ ಆ ಜಗತ್ತನ್ನ ಮಾತ್ರ ನೋಡ್ತಾ ಇರ್ತಾನೆ. ಅದು ಹಾವು ಕತ್ಲೆಯಲ್ಲಿ ಇರುವಾಗ ಅದು ಹಾವು ಅನ್ನೋ ತರನೇ ನೋಡ್ತಾ ಇರ್ತಾನೆ ಭ್ರಮೆನಲ್ಲಿ. ಅದೇ ಜ್ಞಾನಿ ಆದ್ಮೇಲೆ ಅವನಿಗೆ ಬೆಳಕು ಕಂಡ ಮೇಲೆ ಅವನಿಗೆ ಅದು ಆ ಹಗ್ಗ ಹಾವಲ್ಲ ಅನ್ನೋ ರೀತಿಲಿ ಅರ್ಥೈಸ್ಕೊಳ್ತಾನೆ. ಜ್ಞಾನ ಬಂದ್ಮೇಲೆ, ಬೆಳಕು ಬಂದ್ಮೇಲೆ. ಇದ್ರಲ್ಲಿ ಅಜ್ಞಾನಿ ಆದವನು ಅದು ಕತ್ಲೆನಲ್ಲಿ ಅದು ಹಾವು ತರನೇ ಕಾಣಿಸುತ್ತೆ, ಭ್ರಮೆನಲ್ಲೇ ಇರ್ತಾನೆ. ಆ ತರ ಅನ್ಕೊಂಡೆ. ತುಂಬಾ ಚೆನ್ನಾಗಿ ಹೇಳಿದಿರ. ಮತ್ತೆ ಅಧ್ಯಸ್ಥ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಅಧ್ಯಾರೋಪ ಆಗೋದೇನು, ಅದನ್ನ ಸ್ವಲ್ಪ ವಿವರಿಸ್ತೀರಾ? ನಾವು ಹಿಂದೆ ಚೆನ್ನಾಗಿ ತಿಳ್ಕೊಂಡಿದೀವಿ ಅಧ್ಯಾರೋಪ ಆಗೋದು. ಅಧ್ಯಾರೋಪ ಅದೇ ಆತರ ಅವ್ರಿಗೆ ಕಾಣಿಸುತ್ತಲ್ಲ. ಈಗ ಆತ್ಮದ್ದು ಅಧ್ಯಸ್ಯ ದೇಹ ಆತರ. ಇವಾಗ ನಾವು ಟ್ರೈನ್ ಲೋಟದಲ್ಲಿ ನೀರಿಟ್ರೆ ನಾವ್ ಏನೋ ಒಂದು ಕರೆಕ್ಟ್ ಇಟ್ಕೊಂಡಿದ್ರೆ ಅದ್ರದ್ದು ಇದು ಹೂವುದು ಪ್ರತಿಬಿಂಬನ ಏನ್ ಕಲರ್ ಕಲರ್ ಅದು ಅಧ್ಯಸ್ಥವಾಗತ್ತಲ್ಲ. ಆದ್ರೆ ನಿಜವಾಗ ಆ ಲೋಟದ ನೀರಲ್ಲಿ ಯಾವ ಬಣ್ಣನೂ ಯಾವ ಬಣ್ಣನೂ ಇರಲ್ಲ. ಇಲ್ಲ. ಕರೆಕ್ಟ್, ವೆರಿ ನೈಸ್. ಆ ರೀತಿಯಲ್ಲಿ ಈ ಹಾವು ಹಗ್ಗದಲ್ಲಿ ಅಧ್ಯಸ್ಥವಾಗ್ಬಿಟ್ಟೆ. ಹೌದು. ಅದೇ ರೀತಿ ನಾವು ಏನಂತ ತಿಳ್ಕೊಳ್ತೀವಿ, ನಾನೇ ದೇಹ, ನಾನೇ ಮನಸ್ಸು ಬುದ್ಧಿ ಅಂತ ನಮ್ಗೆ ಈ ಅಧ್ಯಸ್ಥವಾಗ್ಬಿಟ್ಟಿದೆ. ನಾನು ನಿಜವಾಗ್ಲೂ ಆತ್ಮಸ್ವರೂಪಿ. ಅದು ಮರೆಸ್ಬಿಟ್ಟು ಇದೆ ದೇಹ ಮನಸ್ಸು ಬುದ್ಧಿನೇ ನಾನು ಅಂತ ಅನ್ಕೊಂಡಿರ್ತೀವಿ. ನಮ್ಗೆ ಜ್ಞಾನ ಬಂದ್ಮೇಲೆ, ಸ್ವಲ್ಪ ಬೆಳಕು ಬಂದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ನಾನು ಬೇರೆ, ಆತ್ಮ ಬೇರೆ ಅಂತ. ಈ ದೇಹ ಮನಸ್ಸು ಬುದ್ಧಿಗಳೆಲ್ಲ ಪ್ರಕೃತಿಗೆ ಸೇರ್ಕೊಂಡಿರುವಂತಹದ್ದು. ನಾನು ಏನಿದ್ರು ಅರಿವಿನ ಸ್ವರೂಪಿ ಅಂತಂದ್ಬಿಟ್ಟು ಸ್ಪಷ್ಟತೆ ಬರುತ್ತೆ. ನನ್ನ ಅರಿವಿನಲ್ಲಿ ಇವೆಲ್ಲ ಕಾಣಿಸ್ತಾ ಇರೋದ್ರಿಂದ ಅದು ಬೇರೆ, ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಆತ್ಮಸ್ವರೂಪಿ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ವೀಣಾಜಿ, ಧನ್ಯವಾದಗಳು. ಮುಂದೆ ಇಂದ್ರಮ್ಮ ಅವರು. ಮುಂದಿನ 2 ಶ್ಲೋಕಗಳನ್ನು ನೀವೇ ಹೇಳಿ ಇಂದ್ರಮ್ಮ ಅವರು. ರಜ್ಜು ರೂಪೆ ಪರಿಜ್ಞಾತೆ ಸರ್ಪಭ್ರಾಂತಿರ್ ನ ತಿಷ್ಠತಿ ಅಧಿಷ್ಠಾನೆ ತಥಾ ಜ್ಞಾತೆ ಪ್ರಪಂಚ ಶೂನ್ಯತಾಂ ಪ್ರಚೇತ್. ಇದರ ಅರ್ಥ ಅದೇ ಮುಂದುವರಿಸಿ ಅದನ್ನ ಸ್ವಲ್ಪ ಹೇಳ್ತಾ ಇದ್ದಾರೆ. ಮೊದಲು ನಾವು ಹಗ್ಗದಲ್ಲಿ ಹಾವನ್ನು ಕಾಣಬಹುದು, ಆದ್ರೆ ಹಗ್ಗದ ಸ್ವರೂಪವನ್ನು ತಿಳಿದು ಬಂದ್ಮೇಲೆ ಅಲ್ಲಿ ನಮ್ಗೆ ಹಾವು ಕಾಣಿಸಲ್ಲ. ಅದೇ ರೀತಿ ವಿಶ್ವಕ್ಕೆ ಅಧಿಷ್ಠಾನವಾದ ಬ್ರಹ್ಮವು ತಿಳಿದು ಬಂದ ಮೇಲೆ ಅದರಲ್ಲಿ ಕಲ್ಪಿತವಾದ ಪ್ರಪಂಚವು ಶೂನ್ಯವೇ ಆಗಿಬಿಡುತ್ತದೆ. ಇವಾಗ ನಾವು ಹೇಳಿದ ಹಾಗೇನೆ ಇದನ್ನ ಸ್ವಲ್ಪ ವಿವರಿಸಿ ಹೇಳಿ. ಅಂದ್ರೆ ಅಜ್ಞಾನ ಇಲ್ಲಿ ಉಪಾದಾನ ಇಲ್ಲದ್ರೆ ಮಣ್ಣುಗಡಿಗೆಗಳ ದೃಷ್ಟಾಂತ ಕೊಟ್ಟಿದ್ದಾರೆ ಮೇಡಮ್ ಇಲ್ಲಿ. ಇಲ್ಲ, ಹಗ್ಗ ಹಾವು ಎಂದು ಅಜ್ಞಾನ ಇರೋದ್ರಿಂದ ಮೇಡಮ್ ಕೇಳಿಸ್ತಾ ಇದೆಯಾ? ಹಗ್ಗ ಹಾವಿಂದ ಇಲ್ಲಿ ಕೊಡ್ತಾ ಇರೋದು ರಜ್ಜು ರೂಪೆ. ರಜ್ಜು ಅಂತಂದ್ರೆ ಸರ್ಪ ಅಂದ್ರೆ ಈಗ ನಾವು ಸರಿಯಾಗಿ ತಿಳ್ಕೊಳ್ದಲೆ ಹಗ್ಗನ್ನೇ ಹಾವಾಗಿ ತೋರಿದಾಗ ನಾವೇನ್ ಮಾಡ್ತೀವಿ, ಅದನ್ನೇ ಇದು ಅಂತ ತಿಳ್ಕೊಂಡ್ಬಿಡ್ತೀವಿ, ಹಾವಿ ಅಂತ ತಿಳ್ಕೊಂಡಿರ್ತೀವಿ. ಯಾಕೆಂದ್ರೆ ಅಜ್ಞಾನ ಇರ್ತದೆ. ಅದು ಹಾವು ಅಂತ ತಿಳಿದಾಗ ಅದು ಹಗ್ಗನೇ ಹೌದು ಅಂತ ತಿಳಿದಾಗ ಅಜ್ಞಾನ ಹೋಗಿ ಆಗ ಜ್ಞಾನ ಬರ್ತದೆ. ಈ ಜಗತ್ತಿಗೆ ತೋರಿಕೆಗೆ ಮಾತ್ರ ದಂಗಾಗಿದೆ. ನಮ್ಗೆ ಇದನ್ನ ಅಂದ್ರೆ ಸರಿಯಾಗಿ ಅರ್ಥಕೊಂಡ ಮೇಲೆ, ಅಜ್ಞಾನ ಹೋದ್ಮೇಲೆ ಹಾವು ಇಲ್ಲ ಅಲ್ಲಿ, ಅದು ಹಗ್ಗ, ಅದು ನಮ್ಮ ಭ್ರಮೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಅದ್ರ ಜೊತೆಗೆ ಅದು ನಮ್ಗೆ ಗೊತ್ತೇ ಇದ್ದೇ ಇದೆ. ಈಗ ಸತ್ಯವಾದ ಒಂದು ವಸ್ತುವಿನ ಇದು ತಿಳಿದಾಗ ಆ ಮಿಥ್ಯಾ ವಸ್ತು ಉಪಾದಾನ ಏನಾಗೋಗ್ಬಿಡುತ್ತೆ, ಅಲ್ಲಿ ನಾಶ ಆಗೋಗ್ಬಿಡ್ತದೆ. ನಿಜವಾದ ವಸ್ತುವಿನಲ್ಲಿ ಯಾವ ವಸ್ತು ಇದೆ ಅಂತ ನಮಗೆ ಭ್ರಾಂತಿಗೆ ಒಳಗಾಗಿರ್ತೀವೋ ಅದು ಆರೋಪಿತ ಆದಂತಹ ಭ್ರಾಂತಿ, ಅದು ನಮ್ದು ಮಿಥ್ಯಾರೋಪ ಆಗೋಗಿರ್ತದೆ. ಅಲ್ಲಿ ಆ ಭ್ರಾಂತಿವನ್ನ ತೆಗೆದ್ಬಿಟ್ರೆ ಅಧಿಷ್ಠಾನವಾದ
ಹಗ್ಗವನ್ನ ನಾವು ಅರ್ಥಕೊಳ್ತೇವೆ. ನಿಜವಾಗಿ ಅಲ್ಲಿ ಹಗ್ಗನೇ ಇದೆ ಅಂತ ಹೇಳಿದಾಗ ನಮಗೆ ಅಲ್ಲಿ ಹಾವಿನ ಭ್ರಮೆನೇ ಬರ್ಲಿಕ್ಕೆ ಸಾಧ್ಯವಾಗಿಲ್ಲ. ಆರೋಪಿತವಾಗಿರ್ತಕ್ಕಂತಹ ಈ ಜಗತ್ತು ಈ ಬ್ರಹ್ಮನಲ್ಲೇ ಅಧಿಷ್ಠಾನವಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದ್ರಲ್ಲಿ. ಯಾಕೆಂದ್ರೆ ಇದು ತೋರ್ಕೆಗೆ ಸಂಪೂರ್ಣವಾಗಿ ನಿಜವಾಗಿರ್ತಕ್ಕಂತಹ ಈ ಒಂದು ಜ್ಞಾನವನ್ನ ನಾವು ಅರ್ಥಕೊಳ್ಳಿಕ್ಕೆ ಅಧಿಷ್ಠಾನವನ್ನೇ ನಾನು ಅರಿಯುವುದಕ್ಕೆ ಜ್ಞಾನ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಅಧಿಷ್ಠಾನ ಏನಿದೆ ಇಲ್ಲಿ ಅಂತಂದ್ರೆ ಸಂಪೂರ್ಣವಾಗಿ ತೋರಿಕೆಗೆ ಒಳಗಾಗಿರ್ತಕ್ಕಂತಹ ಈ ಜಗತ್ತನ್ನ ನಾವು ಬ್ರಹ್ಮ ಅಂತ ಅರ್ಥಕೊಂಡಾದ್ಮೇಲೆ ಅದು ಎಳ್ಳಷ್ಟು ಕೂಡ ನಮಗೆ ಅದು ಮೋಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗಿರೋದೆಲ್ಲ ಸಮಸ್ತ ಜಗತ್ತು ಒಂದು ಅಜ್ಞಾನಿಗೆ ಏನಂತ ಕಾಣಿಸ್ತಾ ಇರ್ತದೆ, ನಮಗೆ ಇದೆಲ್ಲ ನಿಜ ಅಂತ ಅಥವಾ ಸತ್ಯ ರೂಪದಲ್ಲಿ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಆದ್ರೆ ಆ ಜ್ಞಾನಿಗೆ ಜ್ಞಾನ ಬಂದ ತಕ್ಷಣ ಅವನಿಗೆ ಜ್ಞಾನದಿಂದ ಅಜ್ಞಾನ ಕಾರ್ಯ ನಷ್ಟವಾದಾಗ ಅಲ್ಲಿ ಇರ್ಬೇಕಾದಂತಹ ಏನಿದೆ ಅಂತ ನಮ್ಗೆ ಅರ್ಥ ಆದಾಗ ಪ್ರಪಂಚದಲ್ಲಿರೋದೆಲ್ಲ ಇದು ಮಿಥ್ಯ, ಇದು ಬ್ರಹ್ಮನ ಒಂದು ಇದ್ರೊಳಗೆ ಇದೆ, ಬ್ರಹ್ಮನೇ ಇದ್ರೊಳಗೆ ಇದೆ ಅಂತ ತಿಳ್ಕೊಂಡಾಗ ಈ ಕಾರ್ಯಕಾರಣ ಸಂಬಂಧ ಅಥವಾ ಅಜ್ಞಾನ ಕಾರ್ಯ ಇದಾದಾಗ ನಮಗೆ ಅಲ್ಲ ಸಾರಿ ಇದು ಸರಿ ಬರ್ತಾ ಇಲ್ಲ ನನಗೆ ಹೇಳಲಿಕ್ಕೆ. ಅಂದ್ರೆ ಈ ಸಂದೇಹ ಏನ್ ತುಂಬಿಕೊಂಡಿದೆ ನಮ್ಗೆ, ಈ ಜಡ ವಸ್ತುಗಳಲ್ಲಿ ಏನೇನ್ ಇದೆ ಬಾಹ್ಯ ದೃಷ್ಟಿಗೆ ಏನ್ ಕಾಣಿಸ್ತಾ ಇದೆ ಅದನ್ನೇ ನಂಬ್ಕೊಂಡ್ಬಿಟ್ಟಿದ್ವಿ ಅಜ್ಞಾನಿಗಳು. ಆದ್ರೆ ಜ್ಞಾನಿಗಳಿಗೆ ಅದೆಲ್ಲ ಗೊತ್ತಾಗಿದೆ. ಅವರಿಗೆ ಒಂದು ಅಜ್ಞಾನದ ಹೊರತಾಗಿ ಜ್ಞಾನದ ಒಂದು ಪರಮಾವಧಿಯನ್ನು ಅವರು ಮುಟ್ಬಿಟ್ಟಿರ್ತಾರೆ. ಆ ಒಂದು ಪರಮಾವಧಿಯನ್ನು ಮುಟ್ಟಿದಾಗ ಆತ್ಮ ಅಂತಕ್ಕಂಥದ್ದು ಎಲ್ಲಾ ಕಡೆ ಇದೆ. ಆತ್ಮ ಒಂದೇ, ಜಗತ್ತಿದು ಮಾಯಾರೂಪಿಗೆ ನಾವು ಒಳಗಾಗಿ ಇದನ್ನ ಸತ್ಯ ಅಂತ ತಿಳ್ಕೊಂಡಿದೀವಿ ಅಂತ ಅಂದಾಗ ಅದನ್ನ ನಾವು ಪ್ರಪಂಚನೇ ಮಿಥ್ಯ ಅಂದಾಗ ಅದು ಬ್ರಹ್ಮನಲ್ಲೇ ಬ್ರಹ್ಮನ ಮೂಲಕ ಕಾಣಿಸ್ತಾ ಇರ್ತಕ್ಕಂತಹ ಒಂದು ಮಿಥ್ಯ ರೂಪ ಜಗತ್ತನ್ನ ನಾವು ಬೇಕಾಗ್ತದೆ. ಆವು ಹಗ್ಗನ್ನ ನಾವು ಹೇಗೆ ತಿಳ್ಕೊಂಡ್ವೋ ಅದೇ ತರಹ ಆವು ಅಂತ ಹಗ್ಗ ಅಂತ ಗೊತ್ತಾದಾಗ ಅದ್ರದ್ದು ನಮ್ಗೆ ಮಿಥ್ಯ ರೂಪ ಗೊತ್ತಾಗ್ಬಿಡುತ್ತೆ. ಮಿಥ್ಯ ರೂಪ ಗೊತ್ತಾದಾಗ ಈ ಬ್ರಹ್ಮವೇ ಜಗತ್ತಿನ ಒಂದು ತೋರಿಕೆಗೆ ಕಾರಣ ಆಗಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋತೇವೆ. ಬ್ರಹ್ಮವನ್ ಬೇಕಾದ್ರೆ ಉಪಾದಾನ ಕಾರಣವೆಂತ ಹೇಳ್ಬಹುದು, ಆದ್ರೆ ಬ್ರಹ್ಮದಿಂದಲೇ ಜಗತ್ತೆಲ್ಲ ಆಗಿರುವುದಂತ ಶ್ರುತಿ ಹೇಳ್ತದೆ. ಬ್ರಹ್ಮದಿಂದಲೇ ಜಗತ್ತಾಗಿದೆ ಮತ್ತೆ ನಾವ್ ಇದನ್ನ ತೆಗೆದುಕೊಂಡ್ರೆ ಜಗತ್ತೆಂಬುದು ಖಂಡಿತ ನಿಜವಾಗಿ ಉಂಟಾಗಿರೋದೇ ಇಲ್ಲ, ಇಲ್ಲೇ ಇಲ್ಲ ಅಂದ್ಮೇಲೆ ಬ್ರಹ್ಮವೇ ಅಜ್ಞಾನದಿಂದ ಜಗತ್ತಾಗಿ ತೋರ್ತಾ ಇದೆ ಅನ್ಸುತ್ತೆ. ಈ ನಾವೇನ್ ಮಾಡ್ಕೊಂಡಿದೀವಿ, ಜಗತ್ತಿಗೆ ಇಷ್ಟೊಂದು ಹೊಂದ್ಕೊಂಡ್ಬಿಟ್ಟಿದೀವಿ, ಇದನ್ನ ಇದು ಸತ್ಯ ಅಲ್ಲ ಅಂತ ಒಪ್ಕೊಳಕ್ಕೆ ಮನಸ್ಸೇ ಒಪ್ಕೊಳ್ತಾ ಇಲ್ಲ. ಇದೇಗಪ್ಪ ಅಸತ್ಯ ಆಗ್ಲಿಕ್ಕೆ ಸಾಧ್ಯ? ಇದು ಬ್ರಹ್ಮರೂಪನ, ನಾನು ಬ್ರಹ್ಮರೂಪನ, ಅದ್ರಲ್ಲಿರೋ ಆತ್ಮ ನನ್ನಲ್ಲಿರುವ ಆತ್ಮ ಅಥವಾ ಅದರಲ್ಲಿರೋ ಬ್ರಹ್ಮ ನನ್ನಲ್ಲಿರುವ ಬ್ರಹ್ಮ ಚೈತನ್ಯ ಒಂದೇನಾ? ಜಡ ವಸ್ತುಗಳಲ್ಲಿ ಇರ್ಬೋದು, ಆತ್ಮ ಅನಾತ್ಮಗಳನ್ನು ತೆಗೆದುಕೊಂಡ್ರು ಕೂಡ ಇದರ ಸತ್ಯನಾ, ಯಾವುದು ನಿಜ ಅಂತ ಒಂದು ಭ್ರಮೆಯಲ್ಲಿ ಒಳಗಾಗ್ತೀವಿ. ಮತ್ತೆ ಅಜ್ಞಾನಕ್ಕೆ ಒಳಗಾಗಿ ಭ್ರಾಂತಿಗೆ ಒಳಗಾಗ್ಬಿಡ್ತೀವಿ. ಈ ಒಂದು ನಿಜವಾದ ವಸ್ತುವಿನ ಒಂದು ಅಧಿಷ್ಠಾನ ಅಂತ ತೋರುವ ವಸ್ತುವಿಗೆ ಆರೋಪಿತವಾಗಿ ನಾವು ನೋಡ್ತಾ ಇರ್ತೀವಿ. ಇದು ಅಧಿಷ್ಠಾನವಾದ ಹಗ್ಗ ಅಂತ ಹತ್ಕೊಂಡ್ಮೇಲೆ ಅವಾಗ ಏನಾಗುತ್ತೆ, ನಮಗೆ ಮಾಯ ಆಗೋಗ್ತದೆ. ಮಾಯಿಂದ ದೃಷ್ಟಿಯಿಂದ ಹೊರಗಡೆ ಬಂದು ಹಗ್ಗ ಅಂತ ತಿಳಿದಾದ್ಮೇಲೆ ನಮಗೆ ಅದು ಹಾವಂತ ಕಲ್ಪಿತವನ್ನು ಇರೋದಿಲ್ಲ, ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಬಿಡ್ತದೆ. ಅದೇ ರೀತಿ ಈ ಸಮಸ್ತ ಜಗತ್ತು ಏನೋ ಇಂಟರ್ನೆಟ್ ಹೋಯ್ತಾ? ಅಷ್ಟ್ ಚೆನ್ನಾಗಿ ಹೇಳ್ತಾ ಇದ್ರಲ್ರಿ, ಸ್ಟಾಪ್ ಆಗೋಯ್ತು. ಬ್ರಹ್ಮ ಸ್ವರೂಪ ಅಂತ ನಾವು ಇದ್ ಮಾಡಿದಾಗ ಆಗ ಇದೆಲ್ಲ ಸಕಲ ಪ್ರಪಂಚವು ಜ್ಞಾನಿಗೆ ಸತ್ಯವಾಗಿ ಇದೆ ಅಂತೇಳಿ ಅಂಗೀಕಾರ ಮಾಡ್ತೇವೆ. ವೇದಾಂತನೇ ಹೇಳಿದ್ರೆ ನಾವು ವೇದಾಂತವನ್ನ ಅರಿಬೇಕಾದ್ರೆ ಮತ್ತೆ ಗುರುವಿನ ಸನ್ನಿಧಿ ಬೇಕಾಗ್ತದೆ. ಅದಕ್ಕೆ ಮತ್ತೆ ನಿಧಿಧ್ಯಾಸ ಬೇಕಾಗ್ತದೆ. ನಿಧಿಧ್ಯಾಸ ಅದ್ರೆ ಶ್ರವಣ ಮನನ ಮತ್ತೆ ನಿಧಿಧ್ಯಾಸಕ್ಕೆ ನಾವು ಹೋಗ್ಬೇಕಾಗತ್ತೆ. ಅದನ್ನೆಲ್ಲ ಮಾಡಿದಾಗ ಈ ಅಜ್ಞಾನ ನಷ್ಟವಾಗಿ ಮತ್ತೆ ದೇಹನೇ ಇಲ್ಲ, ಈ ಪ್ರಪಂಚನೇ ಇಲ್ಲ, ಎಲ್ಲ ಇದು ಅಂತ ಹೇಳ್ಬಿಟ್ಟು ನಾವು ಈ ದೇಹ ನಿಂತಿರ್ತಕ್ಕಂತಹದ್ದು ಹೇಗಿರ್ಬೋದು ಅಂತಾನು ಗೊತ್ತಾಗುತ್ತೆ. ಆದ್ರೆ ಗುರುಗಳ ಒಂದು
ಸನ್ನಿಧಿ ಇಲ್ಲದಿದ್ದರೆ, ಅವರ ಮಾರ್ಗದರ್ಶನ ಇಲ್ಲದಿದ್ದರೆ ಈ ಸಂದೇಹಗಳನ್ನ ನಮ್ಗೆ ನಾಶ ಮಾಡ್ಕೊಳಕ್ ಆಗೋದೇ ಇಲ್ಲ. ನಾವೆಲ್ಲ, ನಾನಂತೂ ಭಾರಿ ಜಡಬುದ್ಧಿ ಆಗ್ಬಿಟ್ಟಿದ್ದೀನಿ. ಏನೇ ಬಾಹ್ಯ ಇದಾದ್ರೆ ಜ್ಞಾನಿಗಳಿಗೆ ಪ್ರಾರಬ್ಧ ದೇಹ ಇದೆ ಅಂತ ಅನ್ಕೊಂಡ್ರು ಕೂಡ ಆ ದೇಹದಲ್ಲಿ ಮಾಡ್ತಕ್ಕಂಥ ಅವ್ರ ಒಳ್ಳೆ ಕಾರ್ಯಗಳನ್ನ ಅವರು ಮಾಡ್ತಕ್ಕಂತಹ ಎಲ್ಲಾ ಸತ್ಕರ್ಮಗಳನ್ನ ಯಾವುದೇ ಕರ್ಮಕ್ಕೂ ಅವರು ಫಲಾಪೇಕ್ಷೆ ಇಲ್ದರೆ ನಿರ್ವಿಕಾರ ಅಲ್ಲ, ಆ ಒಂದು ನಿರುತ್ಸಾಹನೂ ಅಲ್ಲ, ಉತ್ಸಾಹಿಗಳಾಗಿರ್ತಾರೆ, ಎಲ್ಲಾ ಕರ್ಮಗಳನ್ನ ಮಾಡ್ತಿರ್ತಾರೆ. ಎಲ್ಲಾ ಕರ್ಮಗಳನ್ನ ಮಾಡ್ತಾ ಇರ್ತಾರೆ. ಎಲ್ಲ ಮಾಡ್ತಾ ಇದ್ರೆ ಅದು ಪ್ರತಿಫಲ ಅಪೇಕ್ಷೆ ಇರೋದೇ ಇಲ್ಲ. ಈ ಜಗತ್ತೇ ಮಿಥ್ಯ ಅಂತ ಇದೆ, ಅವ್ರು ನಾನೇ ಮಿಥ್ಯ ಅಂದ್ಕೊಂಡಾಗ ಆ ಮಿಥ್ಯ ಸ್ವರೂಪದಲ್ಲಿ ನಾನು ಒಂದು ಮಿಥ್ಯ. ಇದೆಲ್ಲ ಒಂದು ಇದು ಏನು ಅದ್ವೈತದಲ್ಲಿ ಅಂತಂದ್ರೆ, ಅದ್ವೈತದ ಸಿದ್ಧಾಂತಕ್ಕೆ ನಾವು ಹೋಗ್ಬೇಕಾಗ್ತದೆ. ಇಲ್ಲಿ ಅದ್ವೈತಕ್ಕೆ ಹೋದಾಗ ಎಲ್ಲಾ ನಾನೇ, ಎಲ್ಲಾ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಬ್ರಹ್ಮನು ನಾನೇ, ಬ್ರಹ್ಮನಲ್ಲಿ ಇರ್ತಕ್ಕಂತಹ ಎಲ್ಲಾ ಚರಾಚರ ವಸ್ತುಗಳಿಗೂ ಚೈತನ್ಯ ರೂಪಿಯಾದಂತಹ ಈ ಒಂದು ಅನಂತವಾದ ಬೆಳಕೆ ನಾನು ಅಂತಂದಾಗ ಅದ್ರಲ್ಲಿ ಏನಾಗುತ್ತೆ, ಬ್ರಹ್ಮರು ಸ್ವರೂಪರೇ ಆಗೋಗ್ಬಿಡ್ತೀವಿ ನಾವು. ಅದ್ರಲ್ಲಿ ಏನೇ ಆದ್ರೂ ಕೂಡ ನಾವು ಮತ್ತೆ ಯಾಕೆಂದ್ರೆ ಸಾಮಾನ್ಯ ಜನತೆ ಆಗಿರೋದ್ರಿಂದ ನಾವು ಏನು ಅಜ್ಞಾನವನ್ನ ಬಿಡುಗಡೆ ಮಾಡ್ಕೊಳಕ್ಕೆ ಮತ್ತೆ ಪದೇ ಪದೇ ಅದನ್ನೇ ಆತ್ಮ ನಾನು ಮತ್ತೆ ಗುರುಗಳ ಒಂದು ಇದನ್ನ ನಾವು ಅಶ್ಲೋಕವನ್ನ ಅಥವಾ ಇದನ್ನ ಯಾವುದು ಅಲ್ಲ ಬ್ರಹ್ಮಸೂತ್ರದಲ್ಲೂ ಹೇಳ್ತಾರೆ. ಆದ್ರೆ ಅದನ್ನ ಒಟ್ಟಿಗೆ ಮನನ ಮಾಡ್ತಾ ಇರ್ಬೇಕು. ಕೆಲವರಿಗೆ ಮನನ ಮಾಡಿದ ತಕ್ಷಣನೇ ಅವ್ರಿಗೆ ಇದು ಇದು ಜ್ಞಾನ ಇದಾಗೋಗ್ಬಿಡ್ತದೆ, ಆ ಕ್ಷಣದಲ್ಲೇ ಜ್ಞಾನಿಗಳಾಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವರವರ ಇದು ಅಂತ ಕಾಣಿಸುತ್ತೆ, ಕರ್ಮದ ಪ್ರತಿಫಲ ಅನಿಸುತ್ತೆ. ತಕ್ಷಣನೇ ಶ್ರವಣದಿಂದನೇ ಆಗುತ್ತೆ. ಕೆಲವರಿಗೆ ನಮ್ಮಂತವ್ರಿಗೆ ಮನನ ಮಾಡ್ಬೇಕು, ನಿಧಿಧ್ಯಾಸ ಮಾಡ್ಲೇಬೇಕಾಗ್ತದೆ. ಪದೇ ಪದೇ ನಾನಲ್ಲ, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ ಅಂತಕ್ಕಂತಹ ಒಂದು ಆ ಸ್ಲೋಗನನ್ನ ನಾವು ಪದೇ ಹೇಳ್ಕೊಂಡು, ನಾನು ಆತ್ಮ, ಇದೆಲ್ಲಾನು ಕೂಡ ಮಾಯೆ ಸ್ವರೂಪ ಆಗಿರ್ತಕ್ಕಂತಹ ಈ ಪ್ರಪಂಚವನ್ನ ಯಾವುದಕ್ಕೆ ಹೋಲಿಕೆ ಮಾಡ್ಕೊಳ್ಳಿ, ಮಡಿಕೆಗೆ ಮಾಡ್ಲಿ, ನೀರಿಗೆ ಮಾಡ್ಲಿ. ಈಗ ನೀರಿನ ಅಲೆಗಳು ಅವು ಸಮುದ್ರದಲ್ಲಿ ಒಂದು ಮುಂದೆ ಬರ್ತಾ ಇರುತ್ತೆ, ಸಣ್ಣ ಅಲೆ ದೊಡ್ಡ ಅಲೆ. ಆದ್ರೆ ಸಮುದ್ರದ ಮಧ್ಯೆ ಅಲೆಗಳಿಗೆ ಒಂದು ಪ್ರತಾಪ ಇರೋದಿಲ್ಲ. ಅದು ನೀರೇ, ಇದು ನೀರೇ, ಗುಳ್ಳೆನೂ ನೀರೇ, ಅಲೆನೂ ನೀರೇ, ಸಮುದ್ರನೂ ನೀರೇ. ಈಗಿರ್ತಕ್ಕಂತಹ ಒಂದು ಇದ್ರೊಳಗೆ ಅಭ್ಯಾಸದ ಒಂದು ಉದಾಹರಣೆಗಳೊಂದಿಗೆ ನಾವು ಎಷ್ಟು ಮನನ ಮಾಡಿಕೊಂಡು ಚಿಂತನೆ ಮಾಡಿದ್ರು ಕೂಡ ಇದನ್ನೆಲ್ಲ ನಾವು ಪರಿಪೂರ್ಣವಾಗಿ ಅಪರೋಕ್ಷ ಜ್ಞಾನವನ್ನ ಪಡಿಬೇಕಾದ್ರೆ ಗುರುಗಳ ಸನ್ನಿಧಿ ಬೇಕು, ನಿಧಿಧ್ಯಾಸ ಬೇಕು. ಈ ಎಲ್ಲವನ್ನು ತೆಗೆದುಕೊಂಡಾಗ ಎಲ್ಲ ಕರ್ಮ ನಾಶ ಆಗುತ್ತೆ ಅಂತ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನವನ್ನ ಪಡ್ತಾ ಈ ಸಂಚಿತ ಕರ್ಮ ಆಗ್ಲಿ, ಆಗಾಮಿ ಕರ್ಮಗಳು ಆಗ್ಲಿ, ಇವೆಲ್ಲವನ್ನು ನಾಶ ಮಾಡಿಕೊಂಡು ನಾವು ಜ್ಞಾನವಂತರಾಗ್ಬೇಕು ಅಂತ ಅದೇ ನಿಧಿಧ್ಯಾಸವನ್ನ ಮಾಡ್ಬೇಕಾಗ್ತದೆ. ಎಲ್ಲಿ ಕುತ್ಕೊಂಡ್ರು ನಿಂತ್ಕೊಂಡ್ರು ಎಲ್ಲ ಪರಮಾತ್ಮನ ಒಂದಿದು, ಅದ್ರೊಳಗೆ ನಾನಿದ್ದೇನೆ, ನಂದೇನು ಇಲ್ಲ ಅಂತಕ್ಕಂಥ ಸ್ವಭಾವವನ್ನು ಬೆಳೆಸ್ಬೇಕಾಗ್ತದೆ. ಮತ್ತೆ ಆ ಶ್ರುತಿಗಳನ್ನ ಮತ್ತೆ ಸತ್ಸಂಗಗಳನ್ನ ಮತ್ತೆ ಈ ಒಂದು ಎಲ್ಲ ಒಂದು ಆಧ್ಯಾತ್ಮಿಕ ವೇದಾಂತ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾ ಅದನ್ನ ನಾವು ಕ್ರೋಢೀಕರಿಸ್ಕೊಂಡು ಅದರಲ್ಲೇ ಚಿಂತನೆ ಮಾಡ್ಕೊತಾ ಇದ್ರೆ ನಮಗೂ ಒಂದಿನ ಜ್ಞಾನ ಸಿಗ್ಬೋದು. ಮತ್ತೆ ಪ್ರಾರಬ್ಧ ಕರ್ಮ ಕಡಿಮೆ ಆಗ್ಬೋದು, ಅಥವಾ ಅದು ಇಲ್ಲದಂತೆ ಆಗ್ಲಿಕ್ಕೆ ಅಷ್ಟೊಂದು ಮಟ್ಟಕ್ಕೆ ನಾವು ಒಳಗೋಗ್ಬೇಕಾಗ್ತದೆ. ನಮ್ಮಲ್ಲೇ ಇರ್ತಕ್ಕಂಥ ಎಲ್ಲಾ ಸತ್ಯವನ್ನ ನಾವು ಅದನ್ನ ಹೊರಗಡೆ ತೆಗಿಬೇಕು. ಒಳಗಡೆ ಇರ್ತಕ್ಕಂತಹ ಮುತ್ತು ರತ್ನಗಳೆಲ್ಲ ನಮ್ಮಲ್ಲೇ ಇದೆ. ಸಮುದ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ವಸ್ತುಗಳು ನಮ್ಮಲ್ಲಿ ಇದೆ. ಬ್ರಹ್ಮಾಂಡದಲ್ಲಿ ಏನಿದೆ ನಮ್ಮ ಪಿಂಡಾಂಡದಲ್ಲೂ ಅದೇ ಇದೆ ಅಂತ ನಮಗೆ ಅಲ್ಪಜ್ಞಾನಿಗಳು ಮುಂದುವರಿತಾ ಇದ್ದೀವಿ. ಆದ್ರೂ ವಿಜಯಲಕ್ಷ್ಮಿ ವೀಣಾ ಅವ್ರು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅವ್ರದ್ದು ಚೆನ್ನಾಗಿ ಅರ್ಥೈಸ್ಕೊಂಡಿದ್ದಾರೆ ಅನ್ಸುತ್ತೆ. ನನಗೆ ಇನ್ನ ಅಷ್ಟೊಂದು ಮೂರು ಜನನು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಇವತ್ತೆಲ್ಲ ಒಂದ್ ರೀತಿ ಅಜ್ಞಾನ ತುಂಬ್ಕೊಂಡ್ಬಿಡತ್ತಿ, ಏನು ಓದ್ತಾನ ಇಲ್ಲ. ಎಲ್ಲ ಮೂರ್ ಜನ ತುಂಬಾ ಚೆನ್ನಾಗಿ ಹೇಳಿದೀರಾ. ಇಂದ್ರಮ್ ಅವರು ಏನು ನೀವು ಯಾತಕ್ಕೆ ಹಾಗೆ ಅನ್ಕೊಳ್ತೀರ? ಶ್ರವಣ ಮನನ ನಿಧಿಧ್ಯಾಸ. ಇವಾಗ ಏನು ನಾವು ಮನನದಲ್ಲಿ ಇನ್ನು ಇದೀವಿ, ಇನ್ನು ಮುಂದೆ ನಿಧಿಧ್ಯಾಸ ಬರುತ್ತೆ. ಅಂದ್ರೆ ನಿಧಿಧ್ಯಾಸ ಅಂದ್ರ 100ನೇ ಶ್ಲೋಕದಿಂದ ನಿಧಿಧ್ಯಾಸವೇ ಇರೋದು. ಅದು ಹೇಗೆ ಅಂದ್ಬಿಟ್ಟು, ಅಂದ್ರೆ ನಾವು ತಪ್ಪು ತಿಳುವಳಿಕೆಗಳನ್ನ ತೆಗೆದು ಬಿಟ್ಟು ಹೇಗೆ ನಾನು ಪರಬ್ರಹ್ಮ ಸ್ವರೂಪಿ ಅನ್ನೋದನ್ನ
ಹೇಗೆ ತುಂಬಿಸ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ ಅಲ್ಲಿ ನಿಧಿಧ್ಯಾಸ. ಅಲ್ಲಮ್ಮ, ನಮ್ಮಲ್ಲಿರೋ ವಾಸನೆಗಳು ಹೋಗ್ಬೇಕ, ಅದು ಅಲ್ಲಿ ನಿಧಿಧ್ಯಾಸ ವಾಸನೆಗಳು ಯಾವಾಗ ಹೋಗ್ತವೆ ನಮ್ಮಲ್ಲಿ, ಅದನ್ನೇ ನಿಧಿಧ್ಯಾಸಕ್ಕೆ ನಾವು ಅನ್ವಯಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರಮ್ಮ. ಅಂದ್ರೆ ಇಲ್ಲಿ ನಮ್ಗೆ ಈ ಶ್ರವಣ ಮನದಿಂದ ಬರೀ ಶ್ರವಣದಿಂದನೇ ಜ್ಞಾನ ಬರ್ತೈತಿ ಅಂತ ಹೇಳ್ತಾರ. ಹೌದು. ಹಾ ಕೆಲವರಿಗೆ ಇನ್ನು ತಕ್ಷಣನೇ ಹಾ ಸಿಕ್ಬಿಡುತ್ತೆ. ಹೌದು, ಶ್ರವಣದಿಂದನೇ ಶ್ರವಣ ಬರುತ್ತೆ. ಅದೇ ನಾ ಹೇಳಿದ್ನಲ್ಲ, ರಾಮಕೃಷ್ಣ ಪರಮಹಂಸರಿಗೆಲ್ಲ ಅವ್ರಿಗೆ ಒಂದ್ ಸತಿ ತೋತಪುರಿ ಹೇಳಿದ ತಕ್ಷಣ ಗೊತ್ತಾಗೋಯ್ತು. ಅಷ್ಟು ಪರಿಪಕ್ವತೆ ಎಲ್ಲಾರ್ಗೂ ಇರುತ್ತಾ ಅನ್ನೋದು ಪ್ರಶ್ನೆ. ಅದು ಸಾಕಾಗಲ್ಲ ಅಂದ್ರೆ ಈ ರೀತಿ ನಾವು ಸತ್ಸಂಗಗಳಲ್ಲಿ ಮನನ ಮಾಡ್ತಾ ಇದ್ವಿ. ಈಗ ಮನನ ಅಂದ್ರೆ ತಾರ್ಕಿಕವಾಗಿ ಚಿಂತನೆ ಮಾಡ್ತಾ ಇದೀವಿ. ಈಗ ಇದೆಲ್ಲ ಉದಾಹರಣೆಗಳನ್ನು ಕೊಡ್ಬೇಕು. ಏನು ಈ ರಜ್ಜು ಸರ್ಪ ಅದು ಹೇಗೆ, ಅಜ್ಞಾನ ಅಂದ್ರೇನು, ಮಾಯೆ ಅಂದ್ರೇನು, ಇವನ್ನೆಲ್ಲ ಚಿಂತನೆಯನ್ನ ಮಾಡಿ 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 ಹೌದು ಅಂತಂದ್ಬಿಟ್ಟು ನಾವು ತಿಳ್ಕೊಳ್ಬೇಕು. ಆದ್ರೂ ನಮ್ಗೆ ಸಂಶಯಗಳು. ಒಂದ್ ಕ್ವಶನ್ ಈಗ ಮನನ ಅಂದ್ರ ಅದು ಮನನ ಅಂದ್ರೆ ನಾವು ಈಗ ನೀವೆಲ್ಲ ಹೇಳಿದ್ದು, ಗುರುಗಳು ಹೇಳಿದ್ದು ಅದನ್ನೆಲ್ಲ ನಾವು ಅದನ್ನ ಮನನ ಅಂದ್ರೆ ಅದನ್ನ ವಿಚಾರ ಮಾಡ್ತಾ ಇರ್ತೇವೆ. ಅವಾಗ ನಮ್ಗೆ ನೀವ್ ಹೇಳಿದ್ರಲ್ಲಿ ನಮ್ಗೆ ಏನಾದ್ರೂ ಗೊಂದಲ ಬಂದ್ರೆ, ಸಂಶಯ ಬಂದ್ರೆ ಅದನ್ನ ಮತ್ತೆ ನಾವ್ ಏನೋ ಒಂದು ತಿಳ್ಕೊತೇವಲ್ಲ, ಅದು ಒಂದು ಮನನ ಅಂತ. ಕರೆಕ್ಟ್. ಇವಾಗ ನಾವು ಕರ್ಮ ಸೈಕಲ್ ನಾವು ಇವಾಗ ಮಾಡ್ಲಿಲ್ವಾ, ಮನನಾನೆ. ಮನನ ಅದಕ್ಕೆ ಮನನ. ಸಂಶಯಗಳು ಬರುತ್ತವೆ. ಸಂಶಯಗಳನ್ನು ಬಂದಾಗ ನಿವಾರಣೆ ಮಾಡ್ಕೊಳ್ತಾ ಇರ್ಬೇಕು. ಮತ್ತೆ ಮತ್ತೆ ಹಾಗೆ ಇಟ್ಕೊಂಡಿರ್ಬಾರ್ದು. ಹೇಗಪ್ಪ ಕೇಳೋದು ಹಾಗೆಲ್ಲ ಅನ್ಬಾರ್ದು. ಅದನ್ನ ನಿವಾರಣೆ ಮಾಡ್ಕೊಳ್ತಾ ಇರ್ಬೇಕು. ಸಂಶಯಗಳೆಲ್ಲ ಹೊರಟೋಗ್ಬಿಡ್ಬೇಕು. ಪೂರ್ತಿಯಾಗಿ ನಾವು ಸಂಶಯ ನಿವಾರಣೆಯನ್ನು ಮಾಡ್ಕೊಳ್ಳೋದೇ ಮನನ ಕಾರ್ಯ. ಅದೇ ನಮ್ಮಲ್ಲಿನೂ ಪ್ರಾರಬ್ಧ ಕರ್ಮಗಳು ಜಾಸ್ತಿ ಇರೋದ್ರಿಂದ ಅಷ್ಟು ಲಘು ಜ್ಞಾನ ಬರೋದಿಲ್ಲ ಅನಿಸ್ತೈತೆ ಅಮ್ಮ. ಬರುತ್ತೆ. ನೀವೆಲ್ಲ ಜ್ಞಾನಿಗಳೇ ಇವಾಗ. ಅಷ್ಟು ಅದೇ ಹಾಗ ಅನ್ಕೊಳ್ತಾನೆ ಇರ್ಬೇಡಿ. ನೀವು ಮುಂದಕ್ಕೆ ಬಂದಿದ್ದೀರಾ, ಸಾಕಷ್ಟು ಮುಂದಕ್ಕೆ ಬಂದಿದ್ದೀರಾ. ನೀವು ತತ್ವಬೋಧದಲ್ಲೇ ಸಾಕಷ್ಟು ತಿಳ್ಕೊಂಡಿದ್ದೀರಾ. ಇವಾಗ ಅಪರೋಕ್ಷ ಅನುಭೂತಿಯಲ್ಲಿ ಇನ್ನೂ ಜಾಸ್ತಿ. ಇದು ಮನನ ಗ್ರಂಥ ಅಲ್ವಾ, ಮನನ ಚೆನ್ನಾಗಿ ಎಲ್ಲನೋ. ಮತ್ತೆ ಇವಾಗ 100ನೇ ಶ್ಲೋಕದಿಂದ ನಿಧಿಧ್ಯಾಸಕ್ಕೆ ಹೋಗ್ತೀವಿ. ಆಮೇಲೆ ಇದಾದ್ಮೇಲೆ ದೃಶ್ಯ ವಿವೇಕ ಮಾಡಿದಾಗ ಅವಾಗ ಸಂಪೂರ್ಣವಾಗಿ ನಿಮ್ಗೆ ಇನ್ನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂದಾದ್ಮೇಲೆ ಒಂದು ದಿನಕ್ಕೆ ಬಾ ಅಂತಂದ್ರೆ ಬಂದ್ಬಿಡಲ್ಲ ಅದು. ಹೀಗೆ ನಾವು ಎಲ್ಲ ಕೇಳ್ತಾ ಇರ್ಬೇಕು. ವೇದಾಂತ ಕೇಳ್ತಾ 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 ಒಂದ್ ಸ್ವಲ್ಪನೇ ಕೂತ್ಕೊಳ್ಳುತ್ತೆ. ಇದು ಏನು ಒಂದು ದಿನದ್ದಲ್ಲ, ಅಜ್ಞಾನ ಅಲ್ವಾ. ಅದು ಒಂದಿನ ಹೋಗೋಕೆ ಅದು ಶ್ರವಣದಲ್ಲಿ ಹೊರಟೋಗ್ಬಿಡುತ್ತೆ. ಅದೇ ಕೂತ್ಕೊಳ್ಳೋದಕ್ಕೆ ಟೈಮ್ ತಗೊಳುತ್ತೆ ಅಷ್ಟೇ. ಒಂದೇ ಶ್ರವಣ ಮಾತ್ರೇಣ ಮುಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಟಕ್ಕಂತ ಒಂದೇ ಸತಿಗ್ ಬಂದ್ಬಿಡುತ್ತೆ. ಜನಕ ಅವ್ರಿಗೆಲ್ಲ ಹಾಗೆ ಟಕ್ಕಂತ ಒಂದೇ ಸರ್ತಿ. ಶಿಷ್ಯಂದ್ರು ಹೇಗಿರ್ಬೇಕು? ಅದೇ ಶಿಷ್ಯರಲ್ಲಿ 3 ವರ್ಗಗಳು ಅಂತ ಬಂತಲ್ಲಮ್ಮ ಇರುತ್ತೆ. ತತ್ವಬೋಧದಲ್ಲಿ ಒಣ ಕಟ್ಟಿಗೆ ಇದ್ದಂಗೆ, ಶ್ರವಣದಿಂದನೇ ಮಾತ್ರ ಬರೋದು ಅಂದ್ರೆ ಅವ್ರು ಒಣ ಕಟ್ಟಿಗೆ ಇದ್ದಂಗೆ ಅಂತೇಳಿ ಒಂದೇ ಸತಿ ಬಂದ್ಬಿಡುತ್ತೆ. ಜನಕ ಮಹಾರಾಜರಿಗೆ ಅವರಿಗೆಲ್ಲ ಬಂದಿದ್ದು ಹಾಗೆ. ನಾವೆಲ್ಲ ಹೀಗೆ ಪುನಃ ಪುನಃ ಮಾಡ್ತಾ ಇರ್ಬೇಕು. ಶ್ರವಣ ಮನನ ನಿಧಿಧ್ಯಾಸ, ಶ್ರವಣ ಮನನ ನಿಧಿಧ್ಯಾಸ. ಶ್ರವಣ ಮನನದಲ್ಲಿ ಜ್ಞಾನವನ್ನ ತೆಗೆದುಕೊಳ್ಬೇಕಂದ್ರೆ ಜ್ಞಾನ ಖಡ್ಗವನ್ನ ಸಂಪಾದನೆ ಮಾಡ್ಕೊಳ್ಬೇಕು. ನಿಧಿಧ್ಯಾಸದಲ್ಲಿ ಏನು, ಈ ಅಜ್ಞಾನವನ್ನ ಜ್ಞಾನ ಖಡ್ಗದಿಂದ ಹೊಡೆದಾಕ್ಬೇಕು. ಅರ್ಥ ಆಯ್ತಾ? ನಿಧಿಧ್ಯಾಸದಲ್ಲಿ ಅಜ್ಞಾನ ಅನ್ನೋದನ್ನ, ಈ ಜ್ಞಾನ ಖಡ್ಗ ಇರುತ್ತಲ್ಲ ಅದನ್ನ ತೆಗಿಬೇಕು. ಇದ್ರಲ್ಲಿ ಅದನ್ನ ಹೊಡೆದಾಕ್ಬಿಟ್ಟು ಅಲ್ಲಿ ಕೂಡಿಸ್ಬೇಕು. ನಾವು ಜ್ಞಾನವನ್ನ, ಅಜ್ಞಾನ ಓಡಿಸ್ಬೇಕು, ಜ್ಞಾನವನ್ನ ಕೂಡಿಸ್ಬೇಕು. ಮೇಡಮ್, ಏನಾದ್ರೂ ಒಂದು ಕ್ವಶನ್ ಕೇಳಿದಾಗ ಸಡನ್ ಆಗಿ ಅದಕ್ಕೆ ಆನ್ಸರ್ ಗೊತ್ತಿದ್ರುನು ಸಡನ್ ಆಗಿ ಬರಲ್ಲ, ಆಮೇಲೆ ಬರುತ್ತೆ. ಅದನ್ನು ಅಜ್ಞಾನನೇ ಅಲ್ಲ? ಪರವಾಗಿಲ್ಲ, ಯಾವಾಗ್ಲಾದ್ರೂ ಬರುತ್ತಲ್ಲ. ಬರ್ದೇನೆ ಅರ್ಥನೇ ಆಗದೆ ಇದ್ರೆ ಕಷ್ಟ ಅಷ್ಟೇ. ಯಾವಾಗ್ಲಾದ್ರೂ ಬರುತ್ತಲ್ಲ, ಅದು ಪುನಃ ಪುನಃ ಕೇಳ್ತಾ ಇದ್ರೆ ಬರುತ್ತೆ. ನೀವು ಇಂಪ್ರೂವ್ ಆಗಿದ್ದೀನಿ ಅಂತ ಅನ್ಸಿಲ್ವಾ ನಿಮ್ಗೆ ಇವಾಗ? ಅಲ್ಲ ಹೇಳಿದ್ದು ಹೌದು ಹೌದು. ಮೊದ್ಲಿಗೂ ಇವಾಗ್ಲೂ ನಾನು ಇಂಪ್ರೂವ್ ಆಗಿದ್ದೀನಿ, ನಾನು ತಿಳ್ಕೊಂಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ಯೋ ಇಲ್ವಾ? ಅನ್ಸ್ತಾ ಇದೆ. ಹೌದು. ಮತ್ತೆ ಹಾಗೇನೆ ದಿನೇ ದಿನೇ ಇದನ್ನ ಕೇಳ್ತಾ ಕೇಳ್ತಾ ಕೇಳ್ತಾ
ಇಂಪ್ರೂವ್ ಆಗಿ ಆಗ್ತೀರಾ. ಮಗುಗೆಲ್ಲ ಗೊತ್ತಿರುತ್ತಾ? ಗೊತ್ತಿರಲ್ಲ. ಪ್ರಪಂಚಿಕ ವಿಷಯಗಳು ಗೊತ್ತಿರಲ್ಲ, ಒಂದೊಂದಾಗೇನೆ ತಿಳ್ಕೊಳುತ್ತೆ. ಹಾಗೆ ನಾವು ಈ ವೇದಾಂತನೂ ಹಾಗೇನೆ ಎಲ್ಲ ಒಂದೊಂದಾಗೆ ತಿಳ್ಕೊಂಡು ಇದು ಜ್ಞಾನವೇ ಅಲ್ವಾ? ಜ್ಞಾನ ಸಂಪಾದನೆ ಮಾಡ್ತೀವಿ. ಮತ್ತೆ ಅದು ಇದ್ರಲ್ಲಿ ಏನು ಅಂತಂದ್ರೆ, ಎಷ್ಟೇ ಗುರುಗಳು ಹೇಳ್ಕೊಟ್ಟಿದ್ರು ನಾವು ಅದರ ಒಂದು ಅಪರೋಕ್ಷ ಅನುಭೂತಿಯನ್ನ ನಾವೇ ಪಡ್ಕೊಳ್ಬೇಕು. ಕುದುರೆಯನ್ನ ಕರ್ಕೊಂಡು ಹೋಗಿ ನೀರಿನವರೆಗೂ ಬಿಡೋದು ಗುರುಗಳ ಒಂದು ಕೆಲಸ. ನೀರು ಕುಡಿಬೇಕಾಗಿರೋದು ಕುದುರೆ ಕೆಲಸ. ಮುಂದೆ 97ನೇ ಶ್ಲೋಕ ಯಾರು ಹೇಳ್ತೀರಾ? ವೀಣಾ ಅವರೇ ಹೇಳ್ತೀರಾ? ದೇಹಸ್ಯಾಪಿ ಪ್ರಪಂಚತ್ವಾತ್ ಪ್ರಾರಬ್ಧಾವಸ್ಥಿತಿ ಕುತಃ ಅಜ್ಞಾನಿ ಜನ ಬೋಧಾರ್ಥಂ ಪ್ರಾರಬ್ಧಂ ವ್ಯಕ್ತಿ ವೈ ಶ್ರುತಿ. ಇದರ ಅರ್ಥ ಹೇಗಿದೆ ಅಂದ್ರೆ, ಪ್ರಪಂಚವೇ ಶೂನ್ಯವಾದ ಮೇಲೆ ಅದರೊಳಗೆ ಸೇರಿರುವ ದೇಹವು ಶೂನ್ಯವಾಗಿರುವುದೆಂಬುದನ್ನು ಹೊಸದಾಗಿ ಹೇಳ್ಬೇಕಾ? ನಾವೆಲ್ಲ ಚಿಂತನೆ ಮಾಡ್ತಾ ಇರೋದೇ ಇನ್ನೊಂದ್ ಸ್ವಲ್ಪ ಸೇರಿಸ್ಕೊಂಡು ಹೇಳ್ತಾ ಇದ್ದಾರೆ. ಆದರೂ ಶ್ರುತಿಯು ಮಂದಮತಿಗಳಿಗೆ ತಿಳಿ ಹೇಳುವ ಸಲುವಾಗಿ ಪ್ರಾರಬ್ಧ ಕರ್ಮ ಇದೆ ಎಂದು ಹೇಳಿರುತ್ತೆ. ನಾವು ಇದುವರೆಗೂ ಮೊದ್ಲೇ ಚಿಂತನೆ ಮಾಡಿದ್ವಿ ಪ್ರಾರಬ್ಧ ಕರ್ಮ ನಿಜವಾಗ್ಲೂ ಜ್ಞಾನಿಗಳಿಗೆ ಇದೆಯಾ ಅಂತಂದ್ಬಿಟ್ಟು. ಅದನ್ನ ಸ್ವಲ್ಪ ವಿವರಿಸಿ ಹೇಳಿ. ಎಲ್ಲ ಕೇಳಿದಿರಲ್ಲ ಇದುವರೆಗೂ. ಯಾರಿಗೆ ಹೇಳ್ತಾ ಇದಾರೆ? ಮಂದಮತಿಗಳಿಗೆ ಹೇಳ್ತಾ ಇರೋದು. ನೀವೆಲ್ಲ ಜಾಣರು. ಅದೇ ಮಂದಮತಿಗಳಿಗೆ ಈ ಪ್ರಾರಬ್ಧ ಕರ್ಮ ಅದು ಎಲ್ಲ ಇರುತ್ತೆ. ಆದ್ರೆ ಜ್ಞಾನಿಗಳಿಗೆ ಬರೀ ಅವರು ದೇಹ, ಮನಸ್ಸು, ಬುದ್ಧಿ, ಆಮೇಲೆ ನಾನಲ್ಲ ಅನ್ನೋದು ಅವ್ರಿಗೆ ಇರೋದ್ರಿಂದ ಹೊರ್ಗಡೆ ದೇಹಕ್ಕೆ ಅವ್ರಿಗೆ ಏನೇ ರೋಗ ರುಜಿನ ಏನ್ ಬಂದ್ರು ಅವ್ರಿಗೆ ಅಂಟಲ್ಲ. ಪ್ರಾರಬ್ಧ ಯಾವ ಕರ್ಮಗಳಿದೆ, ಈ 4 ಕರ್ಮ, ಅದ್ ಯಾವ್ದೂನು ಅವ್ರಿಗೆ ಅಂಟಲ್ಲ. ಅಜ್ಞಾನಿ ಆದವ್ರಿಗೆ ಮಾತ್ರ ಇದು ಅಂಟುತ್ತೆ. ಅವ್ರಿಗೆ ಆ ಕರ್ಮಗಳು ಬಂದ್ರೂ ಅವ್ರಿಗೆ ತುರ್ಯಾವಸ್ಥೆನಲ್ಲಿ ಇರ್ತಾರಲ್ಲ, ಅವರು ತುಂಬಾ ಜ್ಞಾನಿಗಳಾಗಿರ್ತಾರಲ್ಲ, ಅದಕ್ಕೆ ಅವ್ರಿಗೆ ಯಾವ ಕರ್ಮಗಳು ಬರಲ್ಲ. ಅಜ್ಞಾನಿಗಳಿಗೆ ಇದೆಲ್ಲಾ ಅವಸ್ಥೆನೂ ಸುಖ ದುಃಖ ಇದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಇವ್ರಿಗೆ ಅವರು ಆ ಸ್ಥಿತಿಲಿ ಇರ್ಬೇಕು ಅಂದ್ರೆ, ಆತರ ಹುಟ್ಟಿದ್ದಾರೆ ಅಂತ ಅಂದ್ರೆ ಅವ್ರು ಆಗ್ಲೇ ಅವರು ಕರ್ಮ ಎಲ್ಲ ಹಿಂದೆನೆ ಅವ್ರು ಎಲ್ಲ ಅನುಭವಿಸಿ ಉತ್ತಮ ಸ್ಥಿತಿಲಿ ಉತ್ತಮ ಮಟ್ಟದಲ್ಲೇನೆ ಅವರು ಮನುಷ್ಯ ಜನ್ಮ ತಕೊಂಡು ಹುಟ್ಟಿರ್ತಾರೆ. ಅವ್ರು ಹುಟ್ಟುವಾಗ್ಲೇನೆ ಆತರ ಜನ್ಮ ತಾಳಿರ್ತಾರೆ. ಆಮೇಲೆ ಅವ್ರಿಗೆ ದೇಹ, ಮನಸ್ಸು, ಬುದ್ಧಿ ನಾನಲ್ಲ ಅನ್ನೋ ಅರಿವು ಇರೋದ್ರಿಂದ ಅವರು ಅದೇ ಕರ್ತೃ ನಾನಲ್ಲ ಅಂತ ಅನ್ಕೊಂಡಿರೋದ್ರಿಂದ ಅವರು ಜ್ಞಾನಿಗಳಿಗೆ ಯಾವ ಕರ್ಮಗಳನ್ನು ಅವ್ರಿಗೆ ಅಂಟಲ್ಲ. ಅದೇ ಸಾಮಾನ್ಯ ಜನಗಳಿಗೆ ಎಲ್ಲಾ ಕರ್ಮಗಳನ್ನು ಇದ್ದೇ ಇರುತ್ತೆ. ಮತ್ತೆ ಜ್ಞಾನಿಗೂ ಪ್ರಾರಬ್ಧ ಇದೆ ಅಂತ ಅವ್ರು ಅನ್ಕೊಳ್ತಾರೆ. ಯಾಕೆಂದ್ರೆ ಅವ್ರಿಗೆ ದೇಹ ಕಾಣಿಸುತ್ತಲ್ಲ, ಅದಕ್ಕೆ ದೇಹ ಬಿದ್ದೋಗಿಲ್ವಲ್ಲ ಅಂತ. ಆದ್ರೆ ಜ್ಞಾನಪೂರ್ವಕವಾಗಿ ಹೋಗಿರೋದು ದೇಹ ಅಲ್ವಾ? ಜ್ಞಾನಿಗೆ ನಾನ್ ದೇಹ ಅಲ್ಲ ಅಂತ ಅನ್ಕೊಂಡಿರೋದು ಜ್ಞಾನದಿಂದ. ಆ ದೇಹ ಇದೆಯಲ್ಲ, ಅದಕ್ಕೋಸ್ಕರ ಅವರು ಪ್ರಾರಬ್ಧ ಇದೆ ಅಂತ ಅಂದ್ಬಿಟ್ಟು ಬೇರೆ ಜನ ಅನ್ಕೊಳ್ತಾರೆ. ಆದ್ರೆ ನಿಜವಾಗ್ಲೂ ನೋಡಿದ್ರೆ ಜ್ಞಾನಿಗೆ ಯಾವಾಗ ಜ್ಞಾನ ಬಂತು ಅವಾಗ ದೇಹ ಅವನದಲ್ಲ, ಸ್ವರೂಪಿ, ಯಾವ್ದನ್ನು ಅವ್ರದಲ್ಲ, ಬರೀ ಆತ್ಮ ಜ್ಞಾನದಲ್ಲೇ ಆತ್ಮಕ್ಕೆ ಯಾವ ಕರ್ಮಗಳು ಇಲ್ಲ, ಕರ್ಮಗಳು ಅಂಟಲ್ಲ. ಆತ್ಮಕ್ಕೆ ಯಾವ ಕರ್ಮನೂ ಅಂಟಲ್ಲ. ಯಾಕಂದ್ರೆ ಆತ್ಮನಲ್ಲಿ ಕ್ರಿಯೆನೇ ಇಲ್ಲ. ಮುಂದಿನದು ಇಂದ್ರಮ್ಮ ಅವ್ರಿಗೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಬಹುತ್ವಂ ತನ್ನಿಷೇಧಾರ್ಥಂ
ಶ್ರುತ್ಯ ಗೀತಂ ಚ ವೈ ಸ್ಫುಟಂ. ಇದರ ಅರ್ಥ ಪರಾವರನಾದ ಪುರುಷನನ್ನು ಕಂಡಾಗ ಎಲ್ಲ ಕರ್ಮಗಳು ಕ್ಷಯಿಸುತ್ತವೆ ಎಂಬ ಶ್ರುತಿಯಲ್ಲಿ ಕರ್ಮಗಳು ಎಂದು ಬಹುವಚನ ಹೇಳಿದ್ದು ಪ್ರಾರಬ್ಧ ಕರ್ಮವನ್ನು ಸ್ಪಷ್ಟವಾಗಿ ಅಲ್ಲಗಳೆಯಲು. ಅಂದ್ರೆ ನಾವು ಇದುವರೆಗೂ ಜ್ಞಾನಿಗೆ ಪ್ರಾರಬ್ಧ ಇಲ್ಲ ಅಂತ ನಾವು ಮಾತಾಡಿದ್ವಲ್ಲ, ಅದನ್ನ ದೃಢಪಡಿಸಿ ಈ ಶ್ರುತಿಗಳಲ್ಲಿ ಸಹ ಹೇಳಿದ್ದಾರೆ ಅಂತ. ಇದನ್ನ ಎಲ್ಲಿ ಮುಂಡಕ ಉಪನಿಷತ್ತಿನಿಂದ ತೆಗೆದುಕೊಂಡಿರುವಂತಹದ್ದು. ಈ ಒಂದು ಶಿಯಂತೆ ಚಾಸ್ಯ ಕರ್ಮಾಣಿ, ಅದನ್ನ ಆ ಪರಾಬರವನ್ನು ಕಂಡರೆ ಅದೇ ಮೇಡಮ್. ಇಲ್ಲಿ ಅಂದ್ರೆ ಈ ಒಂದು ಶ್ಲೋಕದಲ್ಲಿ ಬ್ರಹ್ಮಜ್ಞಾನದ ಫಲದ ಬಗ್ಗೆ ಹೇಳ್ತಿದ್ದಾರೆ ಅನ್ಸುತ್ತೆ. ಇದ್ರ ಮೂಲ ಅಂತಂದ್ರೆ ಸಕಲ ಆಗಿರ್ತಕ್ಕಂತಹ ಬ್ರಹ್ಮವನ್ನು ನಾವು ಬ್ರಹ್ಮವನ್ನೇ ನಮ್ಮ ಹೃದಯದಲ್ಲಿ ನಾವು ಸ್ಥಾಪನೆ ಮಾಡ್ಕೊಂಡಾಗ ಆ ಅಜ್ಞಾನದಿಂದ ನಾವು ಬೇರೆ ಇದನ್ನ ಬಿಟ್ಟಾಗ, ಅಂದ್ರೆ ಎಲ್ಲಾ ಸಂಶಯಗಳನ್ನು ಕೂಡ ಹೊರಗಾಕಿ ಜ್ಞಾನದಿಂದ ಇಲ್ಲೆಲ್ಲ ಇದು ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಅಂದ್ರೆ ಜ್ಞಾನ ಬಂದಾಗ ಇದರಿಂದ ಎಲ್ಲಾ ನಾಶವಾಗಿ ಹೋಗ್ಬಿಡುತ್ತೆ, ಸುಟ್ಟು ಹೋಗ್ಬಿಡುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೂ ಆ ಒಂದು ಈ ಹೃದಯದಲ್ಲಿ ಒಂದು ಅಜ್ಞಾನ ತುಂಬ್ಕೊಂಡ್ಬಿಟ್ಟಿದೆ ನಮ್ಗೆ. ಆ ಅಜ್ಞಾನದ ಗಂಟನ್ನ ಒಡೆದು ಹಾಕ್ಬೇಕಾಗಿದೆ ಜ್ಞಾನದಿಂದ. ಇದಕ್ ಪರಿಹಾರ ಅಂತಂದ್ರೆ ನಾವು ಆ ಬ್ರಹ್ಮವನ್ನ ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೋಬೇಕು. ಆ ಸ್ಥಾಪನೆ ಮಾಡ್ಕೊಂಡಾಗ ನಮ್ಮಲ್ಲಿರ್ತಕ್ಕಂತಹ ಎಲ್ಲಾ ಒಂದು ಈ ಇಚ್ಛಾ ಕಾಮನೆಗಳು ಏನೇನಿದೆ ಎಲ್ಲ ಒಂದು ಇದು ಏನು ಅಂತಂದ್ರೆ ಇಂದ್ರಿಯಗಳಿಂದ ಬರ್ತಕ್ಕಂಥ ವಾಸನೆಗಳಾಗಿರ್ಬೋದು, ಅಥವಾ ಮತ್ಯಾವುದೇ ಆಗಿರ್ಬೋದು, ದುರಾಸೆಗಳು, ವೈಮನಸ್ಸುಗಳು, ಇವೆಲ್ಲ ಅನೇಕ ಏನು ನಾವು ಕಾಣ್ತೇವೆ ಅವೆಲ್ಲವೂ ಕೂಡ ಆ ಒಂದು ಯಾವುದೇ ಸಂಶಯ ಇಲ್ದರೆ ಅವು ಪರಿಹಾರ ಆಗಿ ಹೋಗ್ಬಿಡ್ತದೆ. ಯಾಕೆಂದ್ರೆ ನಾನೇ ಬ್ರಹ್ಮನಾಗಿದ್ದೇನೆ ಅಂದ್ಮೇಲೆ ನನ್ನ ಹೃದಯದಲ್ಲಿರ್ತಕ್ಕಂಥ ಎಲ್ಲಾ ಅಜ್ಞಾನಗಳು ಅದು ಬುದ್ಧಿಗೂ ಬಂದ್ರು ಕೂಡ ಬುದ್ಧಿಯನ್ನು ಕಂಟ್ರೋಲ್ ಮಾಡಿದ್ರು ಕೂಡ ಅದನ್ನ ಆ ಕರ್ಮಗಳನ್ನ ಮಾತ್ರ ನಾಶ ಮಾಡ್ಲಿಕ್ಕೆ ಯಾವುದೇ ಸಂಶಯ ಇರೋದಿಲ್ಲ ಅನ್ಸುತ್ತೆ. ಈ ಒಂದು ಈ ಪ್ರಾರಬ್ಧ ಜ್ಞಾನವು ಪ್ರಾರಬ್ಧವನ್ನ ನಾಶ ಮಾಡ್ಬಿಡ್ತದೆ. ಅಂದ್ರೆ ಈ ಜ್ಞಾನ ನಾಶ ಮಾಡುವುದಿಲ್ಲ, ಇದು ಅಭಿಪ್ರಾಯ ಆಗಿರ್ಬೋದು. ಇಲ್ಲಿ ಬಹುವಚನ ಅಂತ ಒಂದು ಉಪಯೋಗಿಸಿದ್ದಾರೆ. ಈ ಬಹುವಚನ ಅಷ್ಟೊಂದು ಸರಿ ಅನ್ಸೋದಿಲ್ಲ. ಅಂದ್ರೆ ಇದು ನಾವು ಸಂಸ್ಕೃತದಲ್ಲಿ 3 ವಚನಗಳನ್ನ ನೋಡ್ತೀವಿ ಅನ್ಸುತ್ತೆ. ಹಿಂದಿ ಒಳಗೂ ಅಷ್ಟೇ 3 ವಚನಗಳನ್ನ ನೋಡ್ತೀವಿ. ಅಲ್ಲಿ ಏಕವಚನ ಬಹುವಚನ ನಾವು 2 ವಚನ ನೋಡಿದ್ರೆ ಅಲ್ಲಿ ತ್ರಿವಚನಗಳಂತಾನು ಬರ್ತದೆ ಹಿಂದಿ ಒಂದು ಇದ್ರೊಳಗೆ ಓದ್ಬೇಕಾದ್ರೆ. ಹಾಗೆ ಈ 2 ವಸ್ತುಗಳಿಗಿಂತ ಜಾಸ್ತಿ ಇದ್ರೆ ಅದು ಯಾವ ವಚನದಲ್ಲಿ ಬರುತ್ತೆ, ಏಕವಚನದಲ್ಲ, ಬಹುವಚನದಲ್ಲ, ಅಥವಾ ತ್ರಿವಚನದಲ್ಲ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅದರಲ್ಲಿ ಈ ಶ್ಲೋಕದಲ್ಲಿ ಮಾತ್ರ 2 ವಚನಗಳನ್ನ ಉಪಯೋಗಿಸಿದ್ದಾರೆ. ಕರ್ಮಣಿ ಅಂತಕ್ಕಂತಹದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಚಿತ ಆಗಾಮಿ ಅಂತ ನಾವು ತೆಗೆದುಕೊಂಡ್ರೆ ಇವೆರಡು ಕೂಡ ನಾಶ ಆಗ್ತವೆ. ಕರ್ಮಣಿ ಅದು ಬಹುವಚನ, ಕರ್ಮಾಣಿ ಬಹುವಚನ. ಇದನ್ನ ಅಂದ್ರೆ ಶ್ರುತಿಯಲ್ಲಿ ಇದು ಬಹುವಚನನೇ ಅಷ್ಟೇ. ಕರ್ಮಾಣಿನೇ ಭಗವದ್ಗೀತೆಯಲ್ಲೂ ಸಹ ಕರ್ಮಾಣಿ ಅಂತಲೇ ಉಪಯೋಗಿಸಿದ್ದಾರೆ. ಅರ್ಜುನನಿಗೆ ಜ್ಞಾನವೆಂಬ ಬೆಂಕಿಯನ್ನ ಅದ್ರಲ್ಲೂ ಸರ್ವ ಕರ್ಮಾಣಿ ಅಂತಲೇ ಉಪಯೋಗಿಸಿರೋದು ಭಗವದ್ಗೀತೆ. ಇದರಲ್ಲಿ ಮುಂಡಕ ಉಪನಿಷತ್ತಿನಲ್ಲೂ ಕರ್ಮಾಣಿನೇ. ಇದು ಜ್ಞಾನ ಅಂತಕ್ಕಂಥ ಬೆಂಕಿಯಿಂದ ನಾವು ಸಕಲ ಒಂದು ಕರ್ಮಗಳನ್ನ ಸುಟ್ಟು ಬೂದಿ ಮಾಡುತ್ತವೆ ಅಂತಾನೆ ನಾವು ಭಗವದ್ಗೀತೆಯಲ್ಲಿ ನಾವು ನೋಡಿದೀವಿ. ಶ್ಲೋಕ ಬಂದಾಗಿದೆ ಆಗ್ಲೇ. ಮತ್ತೆ ಈ ನಾಶ ಅಂದ್ರೆ ಜ್ಞಾನ ಬಂದ ತಕ್ಷಣ ಎಲ್ಲನೂ ನಾಶ ಆಗ್ಲೇಬೇಕಾಗ್ತದೆ. ಈ ಜ್ಞಾನಿಗೆ ಎಲ್ಲನೂ ಬ್ರಹ್ಮ ಸ್ವರೂಪದಲ್ಲಿ ಕಾಣಿಸ್ತಾ ಇದೆ. ಜಗತ್ತೇ ಒಂದು ಮಿಥ್ಯ ಅಂದ್ಮೇಲೆ ನಾನು ಜಗತ್ತಿನಲ್ಲಿ ಸೇರ್ಕೊಂಡಿದ್ದೀನಿ,
ನಾನು ಜಗತ್ತು, ನಾನು ಮಿಥ್ಯ, ಈ ದೇಹ ಮಿಥ್ಯ ಅನ್ನೋದು ನಮ್ಗೆಲ್ಲ ಈಗ ಖಂಡಿತ ಗೊತ್ತಾಗೋಗ್ಬಿಟ್ಟಿದೆ. ಅದ್ರಲ್ಲಿ ಮತ್ತೆ ಪಂಚಕೋಶಗಳಾಗ್ಲಿ, ಜ್ಞಾನೇಂದ್ರಿಯಗಳಾಗ್ಲಿ, ಕರ್ಮೇಂದ್ರಿಯಗಳಾಗ್ಲಿ ಎಲ್ಲವನ್ನು ನಾವು ಈಗಾಗ್ಲೇ ಪೂರ್ಣ ಅರ್ಥ ಮಾಡ್ಕೊಂಡಿದ್ರು ಅದನ್ನ ಮತ್ತೆ ನಾವು ನಿಧಿಧ್ಯಾಸ ಮಾಡ್ಬೇಕಾಗ್ತದೆ. ನೀವಂತೂ ಮೇಡಮ್ ಎಲ್ಲ ಪಡ್ಕೊಂಡ್ಬಿಟ್ಟಿದೀರಾಗ್ಲೇ ನಿಧಿಧ್ಯಾಸ ಮಾಡಿ ಮಾಡಿ ಮಾಡಿ. ನಾವಿನ್ನ ಮಾಡ್ಬೇಕಾಗಿದೆ. ಇಲ್ಲ ಬೆಂಚ್ ಲೀಡರ್ ಅಂತ ಹೇಳಲ್ವಾ, ಇಲ್ಲ, ನೀವು ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ್ಲೇ ಅದು ಜ್ಞಾನಿಯ ಒಂದು ಅಂತಿಮಕ್ಕೆ ಬಂದಿದ್ದೀರಾ ಅನ್ಸುತ್ತೆ ಆಗ್ಲೇ. ಆದ್ರೆ ಇಲ್ಲಿ ನಾವು ತೆಗೆದುಕೋಬೇಕಾಗಿರೋದಿದೆ ಅಂತಂದ್ರೆ ತಾತ್ಪರ್ಯ ತಗೋಬೇಕಾಗ್ತದೆ. ಪರಾವರನನ್ನು ಕಂಡರೆ ಇವನ ಕರ್ಮಗಳು ನಾಶವಾಗುತ್ತವೆ. ಇಲ್ಲಿ ಪರಾವರ ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕಾಗ್ತದೆ. ಶ್ರುತಿಯಲ್ಲಿ ಹೇಳಿದ್ದಾರೆ ಇದನ್ನ ಪರಾವರ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪ್ರಾರಬ್ಧ ಅಂತೂ ನಿಷೇಧ ಆಗಿ ಹೋಗ್ತದೆ. ನಿಷೇಧವಾಗಿ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಹೇಳದ್ದು ಆ ಒಂದು ಬಹುವಚನದಲ್ಲಿ ಹಿಂಗ್ ಬರ್ತದೆ, ಏಕವಚನದಲ್ಲಿ ಹಿಂಗೆ ಅಂತ. ಒಟ್ಟಿಗೆ ಇದು ಸಂಚಿತ ಆಗಿರ್ಬೋದು, ಆಗಾಮಿ ಆಗಿರ್ಬೋದು. ಜ್ಞಾನಿಗಳಿಗೆ ಯಾವುದೇ ಕರ್ಮ ಪ್ರಾರಬ್ಧನೇ ಇಲ್ಲ ಅಂತಂದ್ರೆ ಅವ್ರಿಗೆ ಇನ್ಯಾವ ಕರ್ಮ ಬೇಕಾಗುತ್ತೆ? ಜ್ಞಾನದಿಂದ ಅವರೆಲ್ಲ ಸುಟ್ಟು ಭಸ್ಮ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಭಸ್ಮ ಆಗಿದ್ದಾರೆ ಅಂದ್ರೆ ಅವ್ರು ಬ್ರಹ್ಮ ಅಂತ ಬ್ರಹ್ಮನ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಬ್ರಹ್ಮನ ಏಕತ್ವದಲ್ಲಿ ಪರಿಪೂರ್ಣವಾಗಿ ಲೀನವಾಗಿರೋಂತ ಜ್ಞಾನಿಗೆ ಯಾವ ಕರ್ಮನೂ ಅಂಟೋದಿಲ್ಲ, ಯಾವ ಪ್ರಾರಬ್ಧ ಕರ್ಮನೂ ಇಲ್ಲ. ಅವನ ಜ್ಞಾನಿನೇ ಬ್ರಹ್ಮ ಸ್ವರೂಪಿ ಆಗಿದ್ದಾನೆ ಅಂತ ನಾನು ಅರ್ಥೈಸ್ಬೋದಾಗಿದೆ ಮೇಡಮ್ ಇದು ಶ್ಲೋಕಕ್ಕೆ. ತುಂಬಾ ಚೆನ್ನಾಗಿ ಹೇಳಿದ್ರೆ ಅಂದ್ರೆ ಇದ್ರೊಳಗೆ ಕರ್ಮಾಣಿ ಅಂತ ಹೇಳ್ತಾರೆ. ಕರ್ಮಾಣಿ ಅಂದ್ರೆ ಇದಕ್ಕಿಂತ ಜಾಸ್ತಿ ಬಹುವಚನ. ಹಾಗಾಗ್ಬಿಟ್ಟು ಎಲ್ಲ ಕರ್ಮಗಳು ಹೋಗುತ್ತೆ. ಮುಂಡಕ ಉಪನಿಷತ್ತಿನಲ್ಲಿ ಅಂತಿಮ ಸ್ಥಿತಿಗೆ ಬಂದ್ಬಿಟ್ಟಿರ್ತಾನೆ ಜ್ಞಾನಿ. ಅವನಿಗೆ ಬ್ರಹ್ಮ ಸ್ವರೂಪಿನೇ ಆಗಿದ್ದಾನೆ ಅಂತಾನೆ. ಅವನಿಗೆ ಯಾವ ಕರ್ಮ ಫಲನೂ ಸಿಗೋದಿಲ್ಲ. ಅವನೇ ಬ್ರಹ್ಮ ಸ್ವರೂಪಿ ಆಗಿದ್ದಾನೆ ಅಂದ್ರೆ ಕರ್ಮ ಇಲ್ಲ ಇನ್ನೇನಿದೆ. ಇದನ್ನ ಶ್ಲೋಕವನ್ನ ಮುಂಡಕ ಉಪನಿಷತ್ತಿನಲ್ಲಿ ಹೆಂಗ್ ಹೇಳ್ತಾರೆ ಅಂದ್ರೆ, ಭಿದ್ಯತೆ ಸಿದ್ಧ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಅದನ್ನೇನೆ ಶಂಕರಾಚಾರ್ಯರು 98ನೇ ಶ್ಲೋಕದಲ್ಲಿ ಹೇಳಿರೋದು. ಇದರಲ್ಲಿ ಹೇಗೆ ಅಂದ್ರೆ, ಬ್ರಹ್ಮವನ್ನ ಕಂಡುಕೊಂಡ್ರೆ ಹೃದಯದಲ್ಲಿ ಅಜ್ಞಾನದಿಂದ ಆಗಿರುವಂತಹ ಈ ಕಾಮದ ಗಂಟು ಬಿಚ್ಕೊಳ್ಳುತ್ತೆ. ಏನಾಗುತ್ತೆ, ಎಲ್ಲ ಸಂಶಯಗಳು ಪರಿಹಾರ ಆಗುತ್ತೆ. ಆದಾಗ ಆ ಜ್ಞಾನ ಎಲ್ಲ ಕರ್ಮಗಳು ನಾಶ ಆಗ್ತದೆ. ಎಲ್ಲ ಕರ್ಮಗಳು ನಾಶ ಆಗುತ್ತೆ. ನೀವು ಯಾವಾಗ್ಲೇ ಆಗ್ಲಿ ಹೃದಯ ಅನ್ನೋದನ್ನ ಭಗವದ್ಗೀತೆಯಲ್ಲಿ ಬಂದಾಗ್ಲೂ ಅಷ್ಟೇ, ಇಲ್ಲೂ ಬಂದಾಗ್ಲೂ ಹೃದಯ ಅನ್ನೋದನ್ನ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಅದು ಮನಸ್ಸು ಬುದ್ಧಿ. ಹೃದಯ ಅಂತಂದ್ರೆ ಎಲ್ಲೋ ನಾವು ಇವಾಗ ಫಿಸಿಕಲ್ ಹಾರ್ಟ್ ಅಂತ ಇದೆ ಅಂತ ಅಂದ್ಬಿಟ್ಟು ಅಲ್ಲ ಅರ್ಥ. ಹೃದಯ ಅಂತಂದ್ರೆ ಮನಸ್ಸು ಬುದ್ಧಿ. ಅಜ್ಞಾನ ಇರೋದು ಬುದ್ಧಿಯಲ್ಲೇನೆ. ಅವರು ಹೃದಯ ಅಂತ ಹೇಳಿದಾಗೆಲ್ಲ ನೀವು ಅದನ್ನ ಜ್ಞಾಪಿಸ್ಕೊಳ್ತಾ ಇರ್ಬೇಕು. ಹೃದಯ ಅಂತಂದ್ರೆ ಈ ಫಿಸಿಕಲ್ ಹಾರ್ಟ್ ಎಲ್ಲೋ ಕೂತಿದೆ ಹಾಗಲ್ಲ. ಅದು ಫಿಸಿಕಲ್ ಹಾರ್ಟ್ ಅಲ್ಲ, ಅದು ಮನಸ್ಸು ಬುದ್ಧಿಯಲ್ಲಿ ಅಂತ ಬಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಅಜ್ಞಾನ ಅನ್ನೋದು ಕೂತಿರೋದು ಈ ಬುದ್ಧಿಯಲ್ಲೇ. ಅದಕ್ಕೆ ತಿಳುವಳಿಕೆ ಹೇಳ್ಬೇಕಾಗಿರೋದು. ಆ ಬುದ್ಧಿನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇರುವಂತಹದ್ದು ಆ ಬುದ್ಧಿಗೆನೆ. ಅಜ್ಞಾನ ಇರೋದನ್ನು ಆ ಬುದ್ಧಿಗೆನೆ. ಮನಸ್ಸು ಆ ಕಡೆ ಈ ಕಡೆ ಹೋದ್ರು ಕೂಡ ಬುದ್ಧಿ ಕಂಟ್ರೋಲ್ ಮಾಡ್ಬೇಕಾಗತ್ತೆ ಅಲ್ಲ ಮೇಡಮ್? ಅದನ್ನ ಸೂಕ್ಷ್ಮ ಬುದ್ಧಿಯಿಂದ ನಾವು ಈ ಮನಸ್ಸಿನಲ್ಲಿರುವ ಈ ಕೊಳಕೆಲ್ಲ ತೆಗಿತಾ ಹೋಗ್ಬೇಕು. ಮನಸ್ಸನ್ನ ಕ್ಲೀನ್ ಮಾಡ್ಕೋಬೇಕು. ಮನಸ್ಸು ಕ್ಲೀನ್ ಆದಾಗ ಬುದ್ಧಿ ಸೂಕ್ಷ್ಮ ಆಗುತ್ತೆ, ವಿವೇಕ ಅನ್ನೋದು ಬರುತ್ತೆ. ಯಾವುದು ಆತ್ಮ ಯಾವುದು ಅನಾತ್ಮ ಅನ್ನೋದನ್ನ ವಿಂಗಡಣೆ ಮಾಡೋದಕ್ಕೆ, ಮತ್ತೆ ಏನು ಗುರುಗಳು ಬೋಧನೆ ಮಾಡಿದ್ದನ್ನ ಪೂರ್ತಿಯಾಗಿ ಸ್ವೀಕಾರ ಮಾಡಿ ಅದನ್ನ ನನ್ನದಾಗಿಸ್ಕೊಳ್ಳೋದು. ಬರೀ ತಿಳ್ಕೊಂಡ್ಬಿಡೋದೇ ಅಲ್ಲ, ಇಲ್ಲಿ ಅಪರೋಕ್ಷ ಅನುಭೂತಿಯನ್ನು ಪಡೆಯುವಂತಹದ್ದು. ಅದು ಆಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದು ಮನಸ್ಸು ಸಂಪೂರ್ಣವಾಗಿ ಶುದ್ಧ ಆಗ್ಬೇಕು. ಇದು ಬುದ್ಧಿ ಅನ್ನೋದು ತೀಕ್ಷ್ಣ ಆಗ್ಬೇಕು. ಷಟ್ ಸಂಪತ್ತಿಗಳು ಬರ್ಬೇಕು. ಅವೆಲ್ಲ ವಿವೇಕ ವೈರಾಗ್ಯ ಎಲ್ಲ ಬರ್ಬೇಕು. ಮುಮುಕ್ಷುಗೆ ಅದೆಲ್ಲ ದೇಹವನ್ನು ಹೇಗೆ ನಾವು ದಿನನಿತ್ಯ ಕ್ಲೀನ್ ಆಗಿ ಇಟ್ಕೊಳ್ತೀವೋ ಅದೇ ರೀತಿ ಮನಸ್ಸನ್ನು ಕೂಡ
ಈ ಎಲ್ಲಾ ಹ್ಮ್ ಒಂದು ವೇದಾಂತ ಆ, ಅದೆಲ್ಲ ಹ್ಮ್ ನಿಧಿಧ್ಯಾಸದಲ್ಲಿ ಬರುತ್ತೆ. ಅದು ತತ್ವಗಳಿಂದ ಮುಂದೆ ಅಧ್ಯಯನದಿಂದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಶ್ರವಣ ಹೇಳೋರಂತೆ. ಮನನಗಳಿಂದ ಇದನ್ನ ಇವಾಗ ಅದು ಏನು ನಮ್ಮಲ್ಲಿ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡ್ಬಿಟ್ರೆ ದೃಢವಾಗ್ಬೇಕ ಬರುತ್ತಾ? ದೃಢವಾಗ್ಬೇಕದು. ಹ್ಮ್. ಹಾ, ನಮ್ಮಲ್ಲಿ ಜ್ಞಾನ ಬಂದೈತಿ. ನಿಶ್ಚಯ ಆಗಿರ್ಬೇಕು, ಕುತ್ಕೊಂಡ್ಬಿಡ್ಬೇಕು. ನಿಶ್ಚಯ ಇರ್ಬೇಕು. 99ನೇ ಶ್ಲೋಕ ವಿಜಯಲಕ್ಷ್ಮಿ ಅವ್ರು ಹೇಳೋರಂತೆ. ಓ ಅಮ್ಮ. ಉಚ್ಯತೆ ಜ್ಞೈರ್ ಬಲ ಚೈತತ್ತ ದಾನಾರ್ಥ ದ್ವಯಾಗಮಃ ವೇದಾಂತ ಮತಹಾನಂಚ ಯಥೋ ಜ್ಞಾನಮಿತಿ ಶ್ರುತಿ. ಇದರ ಅರ್ಥ ಇಷ್ಟಾದರೂ ಸಹ ಅಜ್ಞರಿಗೆ ಜ್ಞಾನಿಗೆ ಪ್ರಾರಬ್ಧವಿದೆ ಎಂದು ಒಪ್ಪಿದರೆ ಆಗ 2 ಅನರ್ಥಗಳು ಸಂಭವಿಸುತ್ತವೆ ಅಂತ ಹೇಳ್ತಾರೆ. ಒಂದು ಎರಡು ಅಸಂಬದ್ಧತೆ. ಪ್ರಾರಬ್ಧವೆಂದು 2ನೇ ವಸ್ತುವನ್ನು ಒಪ್ಪಿದರೆ ದ್ವೈತ ಒಪ್ಕೊಂಡಂಗೆ, ಮೋಕ್ಷ ಇಲ್ಲ ಅಂತ ಆಯ್ತು ಅಂತ. ದ್ವೈತ ಯಾವಾಗ ಒಪ್ಕೊಳ್ತೀವೋ, ಪ್ರಾರಬ್ಧ ಇದೆ ಅಂದಾಗ ದೇಹ ಅಂದ್ರೆ ಪ್ರಕೃತಿನೂ ಇದೆ ಮತ್ತೆ ಆತ್ಮ ಇದೆ, 2 ಆಯ್ತಲ್ವಾ. ದೇಹನೂ ಇದೆ ಆತ್ಮನು ಇದೆ ಅಂತ 2 ಅಂತ ಬಂದಾಗ, ದ್ವೈತ ಬಂದಾಗ ಆವಾಗ ಮೋಕ್ಷನೂ ಇಲ್ಲ ಅಂತ ಆಯ್ತು. ಮೋಕ್ಷ ಇಲ್ಲ. ಅದೇ ಕರ್ಮ ಬಂತು, ಕರ್ಮಗಳು ಬಂತು ಅಂದ್ರೆ ಸಂಸಾರದಲ್ಲಿ ಮುಂದೆ ಹೋಗ್ತೇವೆ ಅಂತ. ಅದೇ ವೇದಾಂತದಲ್ಲಿ ನಾವು ಈ ಎಲ್ಲ ಜ್ಞಾನ ತಿಳಿತಾ ಹೋಗ್ತೇವೆ, ಆತ್ಮಜ್ಞಾನ ತಿಳ್ಕೊತೇವೆ ಅಂದ್ರೆ ಇದು ಒಂದು ಮುಕ್ತಿಗೆ ಒಂದು ಸಾಧನ ಅಂತ ವೇದಾಂತ ಕಲಿಯೋದ್ರಿಂದ. ಇಲ್ಲಿ ಅಸಂಬದ್ಧತೆ ಅಂದ್ರೆ ಈಗ ಏನ್ ನಿಯಂತ್ರ ಅಜ್ಞಾನಿಗಳು ಒಂದು ಪ್ರಾರಬ್ಧವೆಂಬ 2ನೇ ವಸ್ತುವನ್ನು ಒಪ್ಪಿದರೆ ದ್ವೈತವನ್ನು ಆಗತ್ತೆ, ಮೋಕ್ಷ ಇಲ್ಲ ಅಂತ ಆಗತ್ತೆ. 2ನೇ ಜ್ಞಾನವನ್ನ ಬೋಧಿಸುವ ಶ್ರುತಿ ಸಹ ವ್ಯರ್ಥನೆ ಆಗುತ್ತೆ. ಇವೆರಡೇ ಅಲ್ಲ, ನಾನಸ್ತಿ ಕಿಂಚಿನ ಅಂದ್ರೆ ಇಲ್ಲಿ ದ್ವಿತೀಯ ವಸ್ತುನೇ ಇಲ್ಲ ಎಂದು ಮುಂತಾಗಿ ಅದ್ವೈತವನ್ನು ಬೋಧಿಸಿದ ಶ್ರುತಿಯನ್ನು ಬಿಡಬೇಕಾಗಿ ಬರುತ್ತೆ. ಆದ್ರಿಂದ ಜ್ಞಾನವನ್ನು ನೀಡುವ ಶ್ರುತಿಯನ್ನು ನಾವು ಒಪ್ಪಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಗೆ ಸ್ಪಷ್ಟೀಕರಿಸ್ತಾ ಇದ್ದಾರೆ ಯಾವಾಗ್ಲೂ. ಅಂದ್ರೆ ಇಲ್ಲಿ ನಾವು ಈ ಒಂದು ಜ್ಞಾನ ಇದು ಮನನ ನಿಧಿಧ್ಯಾಸ ಏನ್ ಶ್ರವಣ ಮನನ ಅಂತ ಬರುತ್ತಲ್ಲಮ್ಮ, ಇದನ್ನ ನಾವು ಮೇಲಿನ ಮೇಲೆ ಮಾಡ್ತಾ ಇದ್ದಾಗ ಶ್ರವಣದಿಂದಲೇ ನಮ್ಗೆ ಜ್ಞಾನ ಬಂತು. ಆ ಜ್ಞಾನ ಬಂದಾಗ ಆ ಅಜ್ಞಾನ ಅನ್ನೋದು ಹೋದಾಗ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳೋ ಒಂದು ಶಕ್ತಿ ಬರ್ತೈತಿ. ನಿಯಂತ್ರಿಸ್ಕೋತೇವೆ ಅಂದ್ರೆ ನಮ್ಮಲ್ಲಿ ಕಾಮ ಕ್ರೋಧ ಮದ ಮತ್ಸರ ಇವೆಲ್ಲವೂ ಹೋದ್ಮೇಲೆ ಅಲ್ಲಿ ನಮಗೆ ಈ ಷಟ್ ಸಂಪತ್ತಿಗಳು ಬರ್ಬೇಕು. ಹೌದಮ್ಮ. ಈ ಷಟ್ ಸಂಪತ್ತಿಗಳು ಬಂದಾಗ ಏನಾಗ್ತೈತಿ, ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನ ಹೋಗಿ ಒಂದು ದೈವದ ಒಂದು ಗುಣಗಳು ಬಂದಾಗ ಪೂರ್ತಿ ಜ್ಞಾನದಲ್ಲೇ ಇರ್ತೇವೆ. ಆ ರೀತಿ ನಮ್ಮ ಒಂದು ವೇದಾಂತವನ್ನ ನಮ್ಮಲ್ಲಿ ನಾವು ಏನ್ ಮಾಡ್ಬೇಕಮ್ಮ, ಯಾವುದೇ ಎರಡನೇದಿಲ್ಲ ಅಂತ ತಿಳ್ಕೊಳ್ಬೇಕು ನಾವು. ಅಜ್ಞಾನ ಇಲ್ಲ ಅಂತ. ಅಜ್ಞಾನ ಹೋಗದ್ಮೇಲೆ ಅಲ್ಲಿ ಇರೋದು ಬರೀ ಪರಬ್ರಹ್ಮ ಅಷ್ಟೇ ಇರೋದು. ಪರಬ್ರಹ್ಮ ಎರಡು ಅನ್ನೋದು ಇಲ್ಲ. ಅಂದ್ರೆ ಪ್ರಾರಬ್ಧ ಅನ್ನೋದಿಲ್ಲ. ಪ್ರಾರಬ್ಧ ಇದೆ ಅಂತಂದಾಗ 2 ಇದೆ ಅಂತ ಆಗುತ್ತೆ. ಅವಾಗ ನಾವು ಶ್ರುತಿಗಳನ್ನ ಸಹ ನಾವು ಅಲ್ಲಗಳೆದಂಗ ಆಗುತ್ತೆ. ಅಂದ್ರೆ ಶ್ರುತಿನ ನಾವು ಯಾವತ್ತೂ ಅಲ್ಲಗಳಿಯಕ್ಕೆ ಸಾಧ್ಯ ಇಲ್ಲ, ಅದು ಪ್ರಮಾಣ ನಮ್ಗೆ. ಆದ್ರಿಂದ ಅಲ್ಲಿ ಪ್ರಾರಬ್ಧ ಅನ್ನೋದು ಜ್ಞಾನಿಗೆ ಇಲ್ವೇ ಇಲ್ಲ. ಏನಿಲ್ಲ, ಪರಬ್ರಹ್ಮ ಇದೆಲ್ಲ ತೋರಿಕೆ ಅಷ್ಟೆ. ಅದಕ್ಕೋಸ್ಕರ ಈ ಕರ್ಮಗಳು ಯಾವುದು ಜ್ಞಾನಿಗೆ ಅಂಟಲ್ಲ. ಈ ಜ್ಞಾನ ಬಂದ ಮೇಲೆ ಅಂತಹ ಜ್ಞಾನಿಗೆ ಯಾವ ಕರ್ಮಗಳು ಇಲ್ಲ. ಯಾವುದೋ ಸಂಚಿತ ಆಗ್ಲಿ ಪ್ರಾರಬ್ಧ ಆಗ್ಲಿ ಕ್ರಿಯಮಾಣಾನಿ ಆಗಾಮಿ ಕರ್ಮಗಳು ಯಾವೂ ಸಹ ಇಲ್ಲ ಅನ್ನೋದು ಸ್ಪಷ್ಟತೆ ಬಂದ್ಬಿಡ್ಬೇಕು ಅಷ್ಟೆ. ಇಲ್ಲ, ಕರ್ಮ ಅನ್ನೋದು ಇಲ್ಲ, ನನ್ಗೆ ಜನ್ಮನೇ ಇಲ್ಲ ಅನ್ನೋ ಒಂದು ಸ್ಪಷ್ಟತೆ ಬೇಕು. ಹಂತಕ್ಕೆ ಅವನು ತಲುಪಿಟ್ಟಿರ್ತಾನೆ. ಇಲ್ಲ ಅಂದ್ರೆ ಈ ವೇದಾಂತದಲ್ಲಿ 2 ಸತ್ಯಗಳು. ಸರಿ, ನಿಲ್ಸೋಣ. 100ನೇ ಶ್ಲೋಕದಿಂದ ಎಲ್ಲ ಜ್ಞಾನ, ಅದು ನಿಧಿಧ್ಯಾಸ ಹೇಗ್ ಮಾಡೋದು, ವಿಧಿಗಳು ಅಂತ. ಅದಕ್ಕೆ 100ನೇದು ತಗೊಳ್ಳಿಲ್ಲ. ನೆಕ್ಸ್ಟ್ ಶ್ಲೋಕದಿಂದ ಎಲ್ಲ ನಿಧಿಧ್ಯಾಸದ ವಿಧಾನಗಳು ಹೇಗೆ ಅಂತ ಅಂದ್ಬಿಟ್ಟು, ಈ ಪಾತಂಜಲ ಯೋಗದಲ್ಲಿ
ಅಷ್ಟಾಂಗ ಯೋಗಗಳು ಇದೆ. ಮತ್ತೆ ಹ್ಮ್ ಇವರು ಶಂಕರಾಚಾರ್ಯರು ಹೇಳಿರೋದು ಜ್ಞಾನದಲ್ಲಿ 15 ವಿಧಾನಗಳನ್ನ ಅವರು ತಿಳಿಸಿದ್ದಾರೆ. ಅದನ್ನ ನಾವು ಒಂದು ಎಷ್ಟೆಷ್ಟಾಗುತ್ತೋ ಅಷ್ಟನ್ನ 2 ಕ್ಲಾಸ್ ಮಾಡ್ಬೇಕು, 2-3 ಕ್ಲಾಸ್ ಮಾಡ್ಬೇಕಾಗತ್ತೆ. ಅದು ನಾವ್ ನಿಧಾನ 10 ಶ್ಲೋಕ ಆಗ್ಬೇಕಂದ್ರೂ 2 ವಾರನೇ ಬೇಕಾಗತ್ತೆ ನಮ್ ಅದಕ್ಕೆ. ತುಂಬಾ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿ. ಮತ್ತೆ ಇಲ್ಲಿ ಎರಡು ವ್ಯತ್ಯಾಸ. ಇಲ್ಲಿ ಅಜ್ಞಾನಿಗಳಿಗೆ ಇನ್ನೂ ಇದನ್ನ ನಿಯಂತ್ರಿತವಾಗಿ ಸಮರ್ಥಿಸಿಕೊಂಡರೆ ಅಂದ್ರೆ ಪ್ರಾರಬ್ಧ ಕರ್ಮಗಳು ಇವೆ ಅಂತ ಸಮರ್ಥಿಸಿಕೊಂಡ ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ತಪ್ಪು. ಅಂತ ಹೇಳ್ತಾ ಇದ್ದಾರೆ. ಹರಿ ಶ್ರೀ ಕೃಷ್ಣ.